ವಾಕ್ಯಾನಿ ಯಥಾಮತಿ ವಾದಿರಾಜೋ ಯತಿಸ್ತೌತಿ ಪದ್ಯೈಹಿ ಕತಿಪೈಹಿ ಕವಿಹಿ. ಅಂದರೆ ಅಲಂಕಾರದಿಂದಾಗಿಯೂ ಕೂಡ ಪದ್ಯದ ಅಲಂಕಾರದಿಂದ ಅಂದರೆ ಪದ್ಯ ರೂಪವಾಗಿರ್ತಕ್ಕಂತಹ ಹಾಡುಗಳಿಂದಲೂ ರಾಜರು ತೀರ್ಥದ ವರ್ಣನೆಯನ್ನು ಕ್ಷೇತ್ರದ ವರ್ಣನೆಯನ್ನು ಮಾಡಿದರು. ಅದರ ಜೊತೆಗೆ ಮತ್ತೇನು ಮಾಡಿದರು? ಕವಿ ಎಂಬಂತಹ ವಾದಿರಾಜರು ಕವಿ ಎಂಬಂತಹ ಈ ಏನೇನು ವರ್ಣನೆ ಅದ ಈ ವರ್ಣನೆಯನ್ನು ವಿಶೇಷವಾಗಿ ಮಾಡಲಿಕ್ಕೆ ಹೊರಡ್ತಾರೆ. ಹಾಗಾಗಿ ಅದಕ್ಕಾಗಿ ಏನು ಮಾಡಿದರು ಅಂದರೆ ಕೇವಲ ವಾದಿರಾಜ ಅಂದರೆ ಅವರ ಗುರುಗಳಾಗಿರ್ತಕ್ಕಂತಹ ವಾಗೀಶತೀರ್ಥ ಗುರು ಸಾರ್ವಭೌಮರಿಗೆ ಕೇವಲ ನಮಸ್ಕಾರವಲ್ಲ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪ್ರಾಣದೇವರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದರು. ಅಂದರೆ ನಿಮಗೆ ನಾನು ಸಮರ್ಪಣೆ ಮಾಡ್ತೇನೆ. ಯಾಕೆ ಅಂತಂದರೆ ನನಗೆ ಇಷ್ಟೆಲ್ಲ ಕ್ಷೇತ್ರಗಳು ಹೋಗಿ ಬರುವುದಕ್ಕೆ ಸಾಧ್ಯವಾಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ವಾಯುದೇವರ ಅನುಗ್ರಹದಿಂದ ಇದೆಲ್ಲವೂ ಕೂಡವಾಗಲಿ ನೀವೇ ನಿಮ್ಮ ಪಾದಕಮಲಗಳಿಗೆ ನಾನು ಸಮರ್ಪಣೆಯನ್ನು ಮಾಡ್ತೀನಿ. ನಿಮ್ಮ ಪಾದಕಮಲಗಳಿಂದ ಸ್ಮರಣೆಯನ್ನು ಮಾಡಿಕೊಂಡು ನಾನು ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡ್ತೀನಿ. ಅಷ್ಟೇ ಅಲ್ಲ, ತೀರ್ಥ ಅಂದರೆ ಎರಡು ರೀತಿ. ಒಂದು ಶಾಸ್ತ್ರ. ಎಂತಹ ಶಾಸ್ತ್ರ? ಶ್ರೀಮದ್ ಆಚಾರ್ಯ ಎಂಬಂತಹ ಗ್ರಂಥದ ವಿಷಯವನ್ನು ಹೇಳಿ ಕೇಳಿ ತಿಳಿತಾ ಸಂದರ್ಶನವನ್ನು ನಾನು ಮಾಡ್ತೇನೆ. ಹಾಗಾಗಿ ಅದರಿಂದ ನಮ್ಮ ದೇಹ ಪಾವನವಾಯಿತು. ಯಾವ ರೀತಿಯಾಗಿಯೋ ಅದೇ ರೀತಿಯಾಗಿ ತೀರ್ಥಪಾನವನ್ನು ಮಾಡುವುದರಿಂದಾಗಲಿಯೂ ಕೂಡ ದೇಹ ಶುದ್ಧಿವಾಯಿತು. ಆ ಶ್ರೀಮದಾಚಾರ್ಯರ ತೀರ್ಥ ಎಂಬಂತಹ ಶಾಸ್ತ್ರವನ್ನು ತಿಳಿದುಕೊಂಡಾಗ ಇಂದ್ರಿಯಗಳು ಶುದ್ಧವಾಯಿತು, ಜ್ಞಾನ ಶುದ್ಧವಾಯಿತು. ಇದರಿಂದ ನಮ್ಮ ದೇಹ, ನಮ್ಮ ನಡವಳಿಕೆ, ನಮ್ಮ ಪ್ರೇರಣೆ ಎಲ್ಲವೂ ಕೂಡ ಶುದ್ಧಿ ಆಗತ್ತೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಏನು ಮಾಡಿದರು? ತೀರ್ಥೇಶು ತದ್ವರ್ಣನ ಭಾರ ಮೂಡುವ. ಅಷ್ಟೇ ಅಲ್ಲ, ತೀರ್ಥಕ್ಷೇತ್ರ ತದೀಶಾನ ಮಹಾತ್ಮ್ಯಾನಿ ಯಥಾಮತಿ, ಈ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಗುರುಗಳ ಮಹಾತ್ಮೆಯನ್ನು ನಿನ್ನೆ ನಾವು ತಿಳ್ಕೊಂಡ್ವಿ. ಇವತ್ತು ವಿಶೇಷವಾಗಿ ಜನ್ಮಭೂಮಿ ಪರಶುರಾಮ ಕ್ಷೇತ್ರ ಅಂಥೇಳಿ ಹೇಳ್ರಿ. ಕರ್ಣೇ ಪದನ್ಯಸ್ತ ರುಚಿರಿರುಂಸು, ಕರ್ಣೇ ಪದನ್ಯಸ್ತ ರುಚಿರಿರುಂಸು, ಎರಡೆರಡು ಸಲ. ಕರ್ಣೇ ರುಚಿರಿರುಂಸು ವಾರಾಶಿ ವಸ್ತ್ರಂ ಜಗನಾಧಿಯಸ್ಯಾಹ, ವಾರಾಂಶಿ ವಸ್ತ್ರಂ ಜಗನ್ಯಾದಿಯಸ್ಯಾ, ವಾರಾಶಿ ವಸ್ತ್ರಂ ಜಗನ್ಯಾದಿವಸ್ತಾ. ಕರ್ಣೇ ಪದನ್ಯಸ್ತರುಚಿರರಂಸು ವಾರಾಶಿ ವಸ್ತ್ರಂ ಜಗನಾಧಿವಸ್ಯಾಹ. ಕರ್ಣೇ ಪದನ್ಯಸ್ತರುಚಿರಿರಂಸು ವಾರಾಶಿ ವಸ್ತ್ರಂ ಜಗನ್ನಾದಿವ್ಯಸ್ಯ. ಕರ್ಣೇ ಪದನ್ಯಸ್ತರುಚಿರಿರಂಸೂರ್ವಾರಾಶಿ ವಸ್ತ್ರಂ ಜಗನಾಧಿಯಸ್ಯಾಹ. ಕರ್ಣೇ ಪದನ್ಯಸ್ತರುಚಿರಿರಂಸು ವಾರಾಶಿ ವಸ್ತ್ರಂ ಜಗನ್ನಾದಿಯಸ್ಯ. ಜಗನ್ನಾಧಿಯಸ್ಯಾಹ. ಜಗನ್ನಾದಿಯಸ್ಯಾಹ. ಆಮೋಮುಚದ್ಬಾಣಕರೇಣ ಭೂಮೇಃ, ಆಮೋಮುಚದ್ಧಾನಕರೇಣ ಭೂಮೇಃ. ಬಾಣಕರೇಣ ಬಾಣಕರೇಣ ಭೂಮೇಃ. ಬಾಣಕರೇಣ ಭೂಮೇಃ. ಅಮೋಮುಚದ್ಬಾಣಕರೇಣ ಭೂಮೇಃ. ಅಮೋಮುಚದ್ಬಾಣಕರೇಣ ಭೂಮೇಃ. ಅಮೋಮುಚದ್ಬಾಣಕರೇಣ ಭೂಮೇಃ. ಅಮೋಮುಚದ್ಬಾಣಕರೇಣ ಭೂಮೇಃ. ಭೂಮೇಃ ಭೂಮೇಃ. ಅಮೋಮುಚದ್ಬಾಣಕರೇಣ ಭೂಮೇಃ. ಶ್ರೀ
ಶ್ರೀಭಾರ್ಗವಸ್ಸಾ ಜಯತಿ ಕ್ಷಿತಿರ್ನಃ श्रीभार्गवस्सा जयति क्षितिर्नः श्रीभार्गवस्सा जयति क्षितिर्नः ಜಯತಿ ಕ್ಷಿತಿರ್ನಃ जयति क्षितिर्नः ಅಮೂಮುಚತ್ ಬಾಣಕರೇಣ ಭೂಮೇಃ ಶ್ರೀಭಾರ್ಗವಸ್ಸಾ ಜಯತಿ ಕ್ಷಿತಿರ್ನಃ अमुमुचद्बाणकरेण भूमेः श्रीभार्गवस्सा जयति क्षितिर्नः अमुमुचद्बाणकरेण भूमेः श्रीभार्गवस्सा जयति क्षितिर्नः ಇನ್ನೊಂದ್ಸಲ ಹೇಳೆ ಕರ್ಣೇ ಪದನ್ಯಸ್ತರುಚಿರಿರಂ ಸುರ್ವಾರಾಶಿವಸ್ತ್ರಂ ಜಗನಾಧ್ಯಸ್ಯಾಃ करेण पश्यन्सो वाराशिवस्त्रं जगन्नाध्यस्य ಇನ್ನೊಂದ್ಸಲ कर्णे पदन्यस्तरुचिभिंसो वाराशिवस्त्रं जगन्नाध्यस्य ಅಮೋಮುಚದ್ಬಾಣಕರೇಣ ಭೂಮೇಃ ಶ್ರೀಭಾರ್ಗವಸ್ಸಾ ಜಯತಿ ಕ್ಷಿತಿರ್ನಃ अमुमुचद्बाणकरेण भूमेः श्रीभार्गवस्सा जयति क्षितिर्नः अमुमुचद्बाणकरेण भूमेः श्रीभार्गवस्सा जयति क्षितिर्नः ಹೇಳೆ ಇನ್ನು ಪದಾರ್ಥ ಭೂಮೇಃ ಬರ್ಕೋರಿ ಭೂಮೇಃ ಭೂಮಿಯ ಭೂಮೇಃ ಕರ್ಣೇಃ ಪದನ್ಯಸ್ತರುಚಿಃ ಶ್ರೀಭಾರ್ಗವಃ ಯಸ್ಯಾಃ ಬಾಣಕರೇಣ ಅಮುಮುಚತ್ ಹಿ ವಾರಾಶಿವಸ್ತ್ರಂ. ಅಂದರೆ ಏನು ಶಬ್ದಗಳನ್ನಿಟ್ಟಾರೋ ಆದಿರಾಜರು, ಆಹಾ ಆನಂದ ಆಗ್ತದ. ಭೂಮೇಹೇ ಭೂಮಿಯ ಏನಂತೀಪ ತಾತ್ಕಾಲಿಕ ಬ್ರಾಹ್ಮಣ ಆರಾಮಿದ್ದೀಲೋ? ಭೂಮೇಹೇ ಭೂಮಿಯ ಕರ್ಣೇ ಕರ್ಣೇಹೇ ಅಂತ ಬರ್ಕೋಬೇಡ್ರಿ. ಕರ್ಣೇ ಕರ್ಣೇಹೇ ಅಂದರೆ ಪುರುಷ, ಅಂದರೆ ಪುರುಷನಿಗೆ ವಾಚನ ಆಗಿರ್ತಕ್ಕಂಥ ಶಬ್ದ. ಇದು ಕರ್ಣೇ ಕಿವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಬ್ದ. ಕರ್ಣೇ ಕರ್ಣಸ್ಥಾನೀಯವಾದ, ಕಿವಿಗೆ ಹಿಂಪಾದ ಅಂತ ಕರ್ಣಸ್ಥಾನೀಯ. ಕರ್ಣಸ್ಥಾನ ಅಂದರೆ ಕರ್ಣಸ್ಥಾನೀಯವಾದ, ಒಳಗಡೆ ಕರ್ಣಸ್ಥಾನೀಯವಾದ ಗೋಕರ್ಣದಲ್ಲಿ. ಆ ಥರ ಗೋಕರ್ಣಕ್ಕೆ ಕರ್ಣಸ್ಥಾನ. ಗೋಕರ್ಣ ಕ್ಷೇತ್ರ ಕರ್ಣದ ಒಂದು ಆಕಾರದೊಳಗೆ ಅದ. ಹೌದು. ಡ್ರೋಣು ತಗೊಂಡು ಮ್ಯಾಲ ಹೋಗಿ ಚೆಕ್ ಮಾಡ್ಕೊಂಬ, ಹಂಗೆ ಅದ. ಖರೇನೋ ನಗಬೇಡ, ಹಂಗೆ ಅದ. ಹೆಸರು ಬಂದಿರೋದೇ ಅದಕ್ಕೆ ಗೋಕರ್ಣ. ಕರ್ಣೇ ಕರ್ಣಸ್ಥಾನೀಯವಾದ ಗೋಕರ್ಣದಲ್ಲಿ ಪದನ್ಯಸ್ತರುಚಿ ಪದನ್ಯಸ್ತರುಚಿ ಶೋಭೆಯಿಂದ ಕೂಡಿದ ಪಾದಗಳೆಂ ಕೋಮಲವಾದ ಪಾದವನ್ನ ಇರಿಸುವ. ಶೋಭೆಯಿಂದ ಕೂಡಿದ ಕೋಮಲವಾದ ಪಾದವಿರಿಸುವ ಅಥವಾ ತಮ್ಮ ಪಾದಗಳನ್ನು ಇರಿಸುವ. ಹೇಗೋ ಹಾಗೆ ಎರಡೂ ಬರ್ತದೆ. ಶೋಭೆಯಿಂದ ಕೂಡಿದ ಕೋಮಲವಾದ ಪಾದವನ್ನು ಇರಿಸುವ
ಅಥವಾ ಪಾದವಿರಿಸುವ, ಎರಡೂ ಒಂದೇ. ಶ್ರೀ ಭಾರ್ಗವಃ ಶ್ರೀ ಪರಶುರಾಮದೇವರು ಶುಕ್ರವಾರಕ್ಕೆ ಭಾರ್ಗವ ವಾಸರ ಅಂತ ಯಾಕೆ ಬಂತು? ಪರಶುರಾಮ ದೇವರ ಹೆಸರು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಲ್ಲ, ಆ್ಯಕ್ಚುಲಿ. ಇದಕ್ಕೆ ಬಂದಿಲ್ಲ ಅಂದ್ರೆ ಬಟ್ ಸುಮ್ಮನೆ ಕೇಳಿದ್ದೀನಿ. ಭಾಗವತದೊಳಗೆ ಬರ್ತದ ಭಾರ್ಗವ ವಾಸರ ಅಂತ ಯಾಕೆ ಬಂತು? ಭೃಗು ಋಷಿಗಳಿಗೆ ಭಾರೀ ತಂಗಿ, ತಾಯಿ ತಂಗಿ ಅಂತೆ ಇದ್ದ ಆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಿರ್ತಾರೆ. ಹಾಗಾಗಿ ಅದಕ್ಕಾಗಿ ಭಾರ್ಗವಿ ಭಾರ್ಗವಿ ಭಾಗವ ಭಾರ್ಗವಾಸರ ಅಂತ ಕರೀತಾರೆ. ಇನ್ನು ಮತ್ತೇನು ಕರೀತಾರಪ್ಪ? ಶುಕ್ರವಾರಕ್ಕೆ ಭಾರ್ಗವಾಸರ ಬಿಟ್ಟು ಮತ್ತೇನು ಕರೀತಾರೆ? ಮತ್ತೇನು ಕರೆಯಿಲ್ಲ. ಶುಕ್ರವಾರಕ್ಕೆ ಭಾರ್ಗವಾಸರ ಬಿಟ್ಟು ಮತ್ತೇನು ಕರೀತಾರೆ? ಬಟ್ ಎಷ್ಟು ಅಂದರೆ ಏನು ಭೃಗು ಋಷಿಗಳಿಗಲ್ಲ, ಯಾರು ಋಷಿಗಳಿಗೆ ಸಂಬಂಧಪಟ್ಟಿರ್ತಾರೆ. ಅದಕ್ಕಾಗಿ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಇದು ವಿಷಯ ಬಂತು. ಸುಮ್ಮನೆ ಇರಲಿ ಅಂದರೆ ತಿಳ್ಕೊಳ್ಳಿಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಆಯಿತಾ? ಶ್ರೀ ಭಾರ್ಗವ ಪರಶುರಾಮದೇವರು ರಿರಂಸುಹು ರಿರಂಸುಹು ಶಾಂತತೆಯನ್ನ ಬಯಸಿದವರಾಗಿ ಏನು ಹೇಳಿದೆ? ಶಾಂತತೆಯನ್ನು ಬಯಸುವವರಾಗಿ. ಶಾಂತತೆಯನ್ನು ಬಯಸಿದವರಾಗಿ. ಯಸ್ಯಾಹ ಯಾವ ಭೂಮಿಯ ಯಸ್ಯಾಹ ಯಾವ ಭೂಮಿಯ ಜಗನ್ನಾಥ ಜಗನ ಪ್ರದೇಶದಿಂದ ಅಂದರೆ ಭೂಮಿಯ ಪ್ರದೇಶದಿಂದ ಜಂಗಮಸ್ಥಾನವಾದ ಪ್ರವೇಶದಿಂದ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾವ ಪರಶುರಾಮ ದೇವರು ತಮ್ಮ ಬಾಣಿನಿಂದ ಪ್ರಾರಂಭ ಮಾಡಿಕೊಂಡ್ರು, ಕೊನೆಯಲ್ಲಿ ಆ ಬಾಣ ಬಿತ್ತು. ಎಲ್ಲಿ ಪ್ರಾರಂಭ ಮಾಡಿದ್ರು ಎಲ್ಲಿ ಕೊನೆಯಾಯಿತು ಅಷ್ಟು ಭೂಮಿಯನ್ನು ದಾನವನ್ನು ಮಾಡಿದ್ರು. ಆ ಭೂಮಿ ನನಗೆ ಬೇಕು ಎಂಬಂಥ ಒಂದು ದೃಷ್ಟಿಯಲ್ಲಿ ವಾದಿರಾಜರು ಇದನ್ನು ಅಷ್ಟು ಆ ಭೂಮಿಯನ್ನು ತಿರುಗಾಡ್ಕೊಂಬರ್ತೀನಿ ಅಂತ ಅನುಸಂಧಾನ ಭಾಳ ದೊಡ್ಡದು ಗುರುಗಳದು. ಅಷ್ಟಿಷ್ಟಲ್ಲ, ಭಾಳ ಭಕ್ತಿ ಬೇಕಿದಕ್ಕೆ ಅರ್ಥ ಆಗಬೇಕು. ಇದು ನೋಡಿ ಬರ್ತಿದ್ದೇನೆ. ಯಾವುದು ಯಾವ ಭೂಮಿಯ ಜಗನ್ನಾಥ ಭೂಮಿಯ ಪ್ರದೇಶದಿಂದ ವಾರಾಶಿ ವಸ್ತ್ರಂ ಸಮುದ್ರ ರೂಪದ ವಸ್ತ್ರವನ್ನು ವಾರಾಶಿ ವಸ್ತ್ರಂ ಸಮುದ್ರ ರೂಪದ ವಸ್ತ್ರವನ್ನು
ಬರೀಬೇಕು ನಂಗೆ ಗೊತ್ತಿರಲಿಲ್ಲ. ಇರಲಿ. ಸಮುದ್ರ ರೂಪದ ವಸ್ತ್ರವನ್ನು ಬಾಣಕರೇಣ ಕರೇಣ. ಕರೇಣ. ಕರೇಣ ಅಂದರೆ ಏನು? ಬಿಡುವುದು. ಕರೇಣ ಅದು ಕ್ರಿಯಾಪದ ಅದು. ಕೈಯಿಂದ. ಬಾಣಕರೇಣ ಅಂದ್ರೆ ಏನು? ಬರ್ಕೋ. ಬಾಣವೆಂಬ ಹಸ್ತದಿಂದ. ಬಾಣಕರೇಣ ಬಾಣವೆಂಬ ಹಸ್ತದಿಂದ. ಇದು ಬರ್ಸೋ ಅರ್ಥ ಏನು? ಅಂದರೆ ಇದು ಅನ್ವಯಾರ್ಥ ಅಂತೇಳಿ ಶ್ಲೋಕ ಹೇಳ್ತೀವಿ. ಆ ಶ್ಲೋಕ ಹೇಳಿದಾಗ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದೊಂದು ಪದಚ್ಛೇದ ಆದಮೇಲೆ ಅಂದರೆ ಯಾವ್ಯಾವ ಅರ್ಥಕ್ಕೆ ಏನೇನು ಅಂಥೇಳಿ ಬರೆಸಿದ್ರೆ ಅಂದರೆ ಅವರಿಗೆಲ್ಲ ಸರಳ ಆಗ್ತದೆ. ನೀವು ಅರ್ಥ ಬರ್ಕೋತಾ ಇದ್ದೀರಾ ಅಥವಾ ಅರ್ಥ ಅನ್ವಯ ಅರ್ಥ ಎರಡು ಅದು ಬುಕ್ ಬರುತ್ತೆ. ಬುಕ್ ಬರ್ತದೆ ಎಲ್ಲರಿಗೂ ಹೇಳಿ. ವಾರಾಶಿ ವಸ್ತ್ರಂ ಸಮುದ್ರ ರೂಪದ ವಸ್ತ್ರವನ್ನು ಬಾಣಕರೇಣ ಬಾಣದಿಂದ ಬಾಣವನ್ನ ಕೈಯಲ್ಲಿ ಹಿಡುವುದರಿಂದಾಗಿ ಅಂತ ಅರ್ಥ. ಇಲ್ಲಿ ಬಾಣವೆಂಬ ಹಸ್ತದಿಂದ. ಅಮೂಮುಚತ್ ಹಿ. ಅಮೂಮುಚತ್ ಹಿ ಸರಿಸಿದರು. ಅಮೂಮುಚತ್ ಹಿ ಸರಿಸಿದರು. ಏನು ಆದಿರಾಜರಲ್ಲ. ಸಾ ನಹ ಸಾ ಆ ನಹ ನಮ್ಮ ಸಾ ಆ ಭೂಮಿಯನ್ನು ನಹ ನಮ್ಮ ಅದ್ಯಹಾರ ಅದು ಇಲ್ಲಿ ಬಂದಿಲ್ಲ, ಅದು ಅದ್ಯಹಾರ ಇಟ್ಕೊಳ್ಬೇಕು. ಸಾ ಆ ನಮ್ಮ ಭೂಮಿಯನ್ನು ನಹ ನಮ್ಮ ಕ್ಷಿತಿಹಿ ಜನ್ಮಭೂಮಿಯು ಅಂದರೆ ಯಾವ ಜನ್ಮಭೂಮಿ? ಪರಶುರಾಮ ದೇವರ ಜನ್ಮಭೂಮಿ. ಏನು ಅಂದರೆ ಇಲ್ಲಿ ಅಲ್ಲಿ ಹೆಡ್ಲೈನ್ಸ್ ಹೇಳ್ಯಾರ ನೋಡಿಲ್ಲಿ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅವರ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರಾರ್ಥನೆ ಮಾಡಿಕೊಂಡು ಗ್ರಂಥದ ವಿಷಯವನ್ನು ಹೇಳಿದರು. ಗ್ರಂಥದ ವಿಷಯವನ್ನು ಹೇಳಿದಾದ್ಮೇಲೆ ಆಮೇಲೆ ಮೊಟ್ಟ ಎದುರು ಮಾಡಿದರು. ಗೋಕರ್ಣ ಸ್ಥಾನವಾಗಿರ್ತಕ್ಕಂಥ ಆ ಗೋಕರ್ಣಕ್ಕೆ ಹೋದಾಗಿರ್ತಕ್ಕಂಥ ಅನೇಕ ವಿಷಯವನ್ನು ತಿಳಿಸಿದರು. ಯಾಕೆ ಅಂದರೆ ಪರಶುರಾಮ ದೇವರಿಗೆ ಅಸಾಧಾರಣವಾಗಿರ್ತಕ್ಕಂತಹ ಆ ಪರಮಾತ್ಮನ ಅನುಗ್ರಹ, ಸಾಕ್ಷಾತ್ ಪರಶುರಾಮ 7ನೇ ಅವತಾರ. ಆದರೂ ಕೂಡ ಅಂಥವರಿಗೆ ಏನೋ ಸ್ವಲ್ಪ ಕಷ್ಟವಾಯಿತು. ಇನ್ನು ನನ್ನಂತಹ ಪಾಮನು ನನಗೆ ಯಾವ ರೀತಿಯಾಗಿ ಆಗಿರ್ಲಿಕ್ಕಿಲ್ಲ ಅಂತನ್ನುವ ಅನುಸಂಧಾನವರ ಏನು ಸಾಧ ಅವ್ರಿಗೇನು ಕ್ಷೇತ್ರ ತಿಳ್ಕೊಂಡ್ಬರೋದೇನು ಸಾಮಾನ್ಯ ಇಲ್ಲ ಇಲ್ಲ ಇಲ್ಲ. ನಾನು ನಿನ್ನ ಹೇಳಿದ್ದಲ್ಲ, ಅಮೂರ್ತಿ ನಗರದಿಂದ ಇಲ್ಲಿ ಬರಬೇಕಾದ್ರೆ 6, 3, 2 ಆಗಿರ್ತದೆ. ಅಂಥದ್ದು ಅವರು ಇಡೀ ಕ್ಷೇತ್ರಗಳ ಸಂದರ್ಶನ ಮಾಡ್ಕೋಬೇಕು. ಅಷ್ಟೇ ಮಾಡಂಗಿಲ್ಲ. ಅಂದರೆ ಶ್ರೀಮದಾಚಾರ್ಯ ತತ್ವವನ್ನು ತಿಳಿಸ್ತಾ ಏನೇನು ಪುರಾಣಗಳಲ್ಲಿ ಇದೇನು ಅವುಗಳನ್ನೆಲ್ಲ ತಿಳ್ಕೊಳ್ತಾ ಇಷ್ಟೆಲ್ಲ ವಿಷಯವನ್ನು ಇನ್ನೊಬ್ಬರಿಗೆ ಹೇಳಬೇಕು ಎಂಬಂತಹ ಒಂದು ಮನೋಭಾವ ಏನದಲ್ಲ ಅವರಲ್ಲಿ, ಅದು ನಿಜವಾಗಿರ್ತಕ್ಕಂತಹ ಗುಣ. ಅಂತಹ ಗುಣ ಯಾರಲ್ಲಿತ್ತು? ಪರಶುರಾಮ ದೇವರಲ್ಲಿತ್ತು. ಯಾಕೆ? ಪರಶುರಾಮ ದೇವರು ಭೂಮಿಯನ್ನ ದಾನವಾಗಿ ವಿಪ್ರರಿಗೆ ಕೊಟ್ಟರು, ಬ್ರಾಹ್ಮಣರಿಗೆ ಕೊಟ್ಟಿದ್ರು. ಮಹಾಭಾರತ ತಾತ್ಪರ್ಯ ಬರ್ತದೆ. ಕೊಟ್ಟರು ಗೋಕರ್ಣವನ್ನ. ಈ ಏನು ಗೋ ಎಂಬಂತಹ ಬ್ರಾಹ್ಮಣ, ಆ ಗೋ 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 ಅಂದ್ರೆ ಒಂದು ಬ್ರಾಹ್ಮಣನಿಗೂ ಗೋ ಅಂತಾರೆ, ಆಕಳಿಗೂ ಗೋ ಅಂತಾರೆ. ಹಾಗಾಗಿ ಆ ಎಲ್ಲ ಬ್ರಾಹ್ಮಣರಿಗೂ ಕೂಡ ಆ ದಾನವನ್ನು ಮಾಡಿಬಿಟ್ರು, ಭೂದಾನವನ್ನು ಮಾಡಿಬಿಟ್ರು. ಭೂದಾನವನ್ನು ಮಾಡಿದಾಗ ಏನಾಯಿತು? ಅವುಗಳ ಮೇಲೆ ದಾಳಿ ಆಯಿತು, ರಾಕ್ಷಸರಿಂದ ದಾಳಿ ಆಯಿತು. ದಾಳಿ ಆದಾಗ ಅದರಂತೆ ಸರಿಸಿದ, ಅಂದರೆ ಬಾಣದಿಂದ ಭೂಮಿಯನ್ನು ಸರಿಸಿದ ಅಂತಂದ್ರೆ ಏನು? ಯಾವ ರೀತಿಯಾಗಿರ್ತಕ್ಕಂತಹ ಕೆಟ್ಟ ವ್ಯಕ್ತಿಗಳು ಸ್ತ್ರೀಯರನ್ನು ನೋಡಿದಾಗ ಏನೇನು ಅಪಹರಣವನ್ನು ಮಾಡ್ತಾರೋ ಆ ರೀತಿಯಾಗಿರ್ತಕ್ಕಂತಹ ಅಪಹರಣವನ್ನು ಯಾವತ್ತೂ ಕೂಡ ಮಾಡಬಾರದು. ಅದನ್ನೇ ತಿಳಿಸ್ಕೊಟ್ರು. ಅಂದರೆ ಬಾಣದಿಂದ ಭೂಮಿಯನ್ನು ಸರಿಸಿದರು ಅಂತನ್ನೋದಕ್ಕೆ ಅರ್ಥ ಏನು? ಈ ರೀತಿಯಾಗಿರ್ತಕ್ಕಂಥ ಅರ್ಥ ಆಯ್ತಾ?
ಅದನ್ನ ಮಾಡಬಾರದು ಅಂತನ್ನುವುದಕ್ಕೆ ಇದಕ್ಕೆ ನಾನು ಏನು ಅಮೂಮುಚತಿ ಸರಿಸಿದರೋ ಸಾ ಆ ಭೂಮಿಯನ್ನು ನಹ ನಮ್ಮ ಕ್ಷಿತಿ ಜನ್ಮಭೂಮಿಯಾದ ಪರಶುರಾಮ ದೇವರು ಜಯತಿ ಉತ್ಕೃಷ್ಟವಾಗಿದೆ. ಆ ಗೋಕರ್ಣವಾಗಿರ್ತಕ್ಕಂತಹ ಜನ್ಮಭೂಮಿ ಏನಿದೆಯೋ ಅದು ಭಾರೀ ಕ್ಷೇತ್ರ, ಭಾರಿ ಉತ್ಕೃಷ್ಟವಾಗ್ಯದ. ಅದು ಪುಣ್ಯಮಯವಾಗಿರ್ತಕ್ಕಂತಹ ಕ್ಷೇತ್ರ. ಅಲ್ಲಿ ಏನು ಗೋಕರ್ಣನ ಕಥೆಯನ್ನು ಕೇಳಿದರೆ ಏನೇನು ಪಾಪಗಳನ್ನು ಮಾಡಿರ್ತೀವೋ, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ವೃಷಲಿಗಮನ, ಮೈಥುನ, ಜಂಗಮ, ಗುರುದಾರ, ಗಮನಾಚ್ಯ, ಯತ್ ಪಾಪಂ ತತ್ಪಾಪ ಕ್ಷಯ ಪೂರ್ವಕಂ, ಈ ಏನೇನು ಪಾಪಗಳನ್ನು ಹೇಳ್ಯಾರಿದ್ದನ್ನೆಲ್ಲ ಭಾಗವತದೊಳಗೆ. ಈ ಏನೇನು ಪಾಪಗಳು ಇದನ್ನೆಲ್ಲ ಬಿಟ್ಟ ಮೇಲೆ ಮತ್ತೆ ಬೇರೆ ಬೇರೆ ಪಾಪಗಳವ, ಅವೆಲ್ಲ ಬಿಡೋಣ, ಬೇಕಾಗಿ ನಮಗೆ. ಆದರೆ ಇದು ಮುಖ್ಯವಾಗಿರ್ತಕ್ಕಂತಹ ಪಾಪ. ಈ ಏನು ಪಾಪಗಳಿದೆಯೋ ಗುರುನಿಂದ, ಇವೇನು ಬಹಳ ದೊಡ್ಡ ಪಾಪ ಇವೆಲ್ಲ. ಗುರುನಿಂದ ಅವರಿಗೆ ಇವರಿಗೆ ಬೈಯೋದು, ಗುರುಗಳಿಗೆ ಬೈಯೋದು, ಇಂತಹ ನಿಂದನೆಯನ್ನು ಮಾಡುವಂತಹ ಕೆಲವೊಂದು ಪಾಪಗಳೇನಿದೆಯೋ ಈ ಪಾಪಗಳನ್ನು ಕಳೆಯುವಗೋಸ್ಕರ ಆ ಪರಶುರಾಮ ದೇವರು ಭೂಮಿಯನ್ನ ದಾನವನ್ನು ಮಾಡ್ತಾರಂತೆ. ಈ ರೀತಿಯ ಹಾಗಾಗಿ ಆ ಭೂಮಿಗೆ ಹೋದಾಗ ಮೊಟ್ಟ ಮೊದಲು ಆ ಭೂಮಿಗೆ ಯಾಕೆ ಹೋದ್ರು ನೋಡ್ರಿ, ವಾದಿರಾಜ ತೀರ್ಥ ಆ ರಾಜರು ಅಂದ್ರೆ ಎಷ್ಟು ಜ್ಞಾನಿಗಳವರು, ಭಾರೀ ಜ್ಞಾನಿಗಳು, ಪರಮಾತ್ಮನನ್ನ ಸಾಕ್ಷಾತ್ ಒಲಿಸ್ಕೊಂಡವರು. ಅಷ್ಟೇ ಅಲ್ಲ, ಅನೇಕ ಗ್ರಂಥಕರ್ತಕರರು, ಅನೇಕ ವಿಮರ್ಶೆಯನ್ನು ಮಾಡಿದವರು, ಪರಮಾತ್ಮನ ಮೆಚ್ಚಿಕೊಂಡವರು, ದಿನನಿತ್ಯ ಜಪ ತಪ ಪೂಜಾದಿಗಳನ್ನು ಮಾಡಿಕೊಂಡವರು. ಅಂಥವರು ನಾನೇನೋ ಪಾಪ ಮಾಡಿರ್ಬೇಕಲ್ಲ, ಆ ಭೂಮಿಗೆ ಹೋಗೋಣ. ಅವ್ರಲ್ಲಿ ಎಷ್ಟು ವಿನಯ ಆಯ್ತು. ಅದಕ್ಕೆ ಜ್ಞಾನಿಗಳು ಯಾರು ಇರ್ತಾರೋ ಅವರಲ್ಲಿ ವಿನಯ ಇರ್ತದೆ. ಜ್ಞಾನಿಗಳು ಯಾರು ಇರ್ತಾರೋ ಅವರಲ್ಲಿ ವಿನಯ ಇರಬೇಕು. ಸುಮ್ಮನೆ ನಾನು ಜ್ಞಾನಿ ಅಂತ ಹೇಳ್ಕೊಳ್ಳೋದು ಅಲ್ಲ. ಯಾರು ಜ್ಞಾನಿಗಳಿರ್ತಾರೋ ಅವರಲ್ಲಿ ವಿನಯ ಇರಬೇಕು. ವಿನಯ ಇದ್ದು ಸಾತ್ವಿಕ ಬುದ್ಧಿ ಇತ್ತು ಅಂತಂದ್ರೆ ಮಾತ್ರ ಅವನಲ್ಲಿ ಯೋಗ್ಯತೆ ಇರ್ತದೆ, ಇಲ್ಲಾಂದ್ರೆ ಇರೋದಿಲ್ಲ. ಅವನು ಗುರು ಅಂತ ಅನಿಸ್ಕೋತಾನೆ, ಇಲ್ಲ ಅಂತ ಅನಿಸ್ಕೊಂಗಿಲ್ಲ. ಅವನು ದೇವತೆ ಅಂತ ಅನಿಸ್ಕೋತಾನೆ, ಇಲ್ಲ ಅನ್ಸ್ಕೊಳ್ಳೋದು. ಇದನ್ನ ಇಲ್ಲಿ ಅದನ್ನು ಹೇಳಿದರು. ಅಮೂಮುಚಧಿ ಸರಿಸಿದರು. ಎದರಿಂದ ಸರಿಸಿದರು? ಬಾಣಕರೇಣ, ಆ ಬಾಣ ಎಂಬಂತಹ ಹಸ್ತದಿಂದ, ಅಂದ್ರೆ ತಮ್ಮ ಕೈಯಿಂದ ಸರಿಸಿದ್ರು ಅಂತ. ಆ ಬಾಣ ತಗೊಂಡು ಹೊಡೆದಾಗ ಆ ಮೊದಲು ಮಹಾಭಾರತೊಳಗೆ ಭೀಷ್ಮ ಪಿತಾಮಹರು ಅವರಿಗೆಲ್ಲ ಶಸ್ತ್ರವಿದ್ಯಾಭ್ಯಾಸವನ್ನು ಕಲಿಸಿದಾದ್ಮೇಲೆ 7ನೇ ಅವತಾರ ಇದೆಲ್ಲ. ಶಸ್ತ್ರವಿದ್ಯಾಭ್ಯಾಸವನ್ನ ಕಲಿಸಿದಾಗ ನಂತರ ವಿಶೇಷವಾಗಿ ಅವುಗಳನ್ನೆಲ್ಲ ಪರಾಶರವನ್ನು ಮಾಡಿಕೊಂಡಾಗಲೇನೆ ಬಾಣವನ್ನ ಎಸೆದಾಗ ಅದೆಲ್ಲ ಏನೇನು ಭೂಮಿ ಬಂದಿತ್ತು ಅದನ್ನೆಲ್ಲ ದಾನ ಮಾಡಿದರು. ಅದನ್ನ ರಾಜರು ಇಲ್ಲಿ ಉಲ್ಲೇಖವನ್ನು ಮಾಡಿದರು. ಯಾವ ರೀತಿಯಾಗಿರ್ತಕ್ಕಂತಹ ಗೋಕರ್ಣದ ಜನ್ಮಸ್ಥಳವಾಗಿರ್ತಕ್ಕಂತಹ ಯಾವ ಕ್ಷೇತ್ರ? ಪರಶುರಾಮ ಕ್ಷೇತ್ರ. ಯಾಕೆ ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಕರೀತಾರಪ್ಪ ಅಂದ್ರೆ ಅಲ್ಲಿ ವಿಶೇಷವಾಗಿ ಪರಶುರಾಮ ದೇವರೇ ನೆಲೆಸ್ಯಾರ. ಅದಕ್ಕಾಗಿ ಪರಶುರಾಮ ಕ್ಷೇತ್ರ ಅಂತೇಳಿ ಉಲ್ಲೇಖವನ್ನು ಮಾಡ್ಯಾರ. ಸಾ ಆ ನಮ್ಮ ಭೂಮಿಯ ನಹ ಸಹ ಆ ಭೂಮಿಯ ನಹ ನಮ್ಮ ಕ್ಷಿತಿ ಜನ್ಮಭೂಮಿಯು. ಜನ್ಮಭೂಮಿಯು ಚಂದದ. ಯಾವ ಜನ್ಮಭೂಮಿಯು? ಬ್ರಾಕೆಟಲ್ಲಿ ಬರ್ಕೊಳ್ರಿ. ಪರಶುರಾಮ ಕ್ಷೇತ್ರವು ಈ ಜನ್ಮಭೂಮಿಯು ಅಂತಂಥೇಳಿ ಬ್ರಾಕೆಟ್ ಒಳಗೆ, ಅಂದ್ರೆ ತಿಳ್ಕೊಳ್ಳೋಕ್ಕೋಸ್ಕರ. ಜಯತಿ ಉತ್ಕೃಷ್ಟವಾಗಿದೆ. ಹೀ ಅಲ್ಲವೇ ಅಂದ್ರೆ ಕೊನೆಗೆ ಅಧ್ಯಾಹಾರವನ್ನು ಮಾಡ್ತಾರ ಹೀ ಎಂಬಂತ ಶಬ್ದವನ್ನ. ಅಂದ್ರೆ ದೇವತೆಗಳಿಗೆ ಅವರು ಏನು ಮಾಡಿದ್ರು? ಸಂತೋಷ ಪಡಿಸಿದ್ರು. ಸುಮ್ಮನೆ ಅಷ್ಟನ್ನು ಹೇಳಲಿಲ್ಲ. ಜಯತಿ ಉತ್ಕೃಷ್ಟವಾಗಿದೆ ಅಂದ್ರೆ ಭಾರೀ ಆ ಕ್ಷೇತ್ರ ಉತ್ತಮವಾಗಿದೆ, ಉತ್ಕೃಷ್ಟವಾಗಿದೆ ಅಂತಂತ ಹೇಳಿ. ಈಗ ಅಡಿಗೆದವರು ಯಾರಾದರೂ ಚೆನ್ನಾಗಿ ಅಡಿಗೆಯನ್ನು ಮಾಡಿದರು, ಅವ್ರು ನಾವೇನು ಹೇಳ್ತೀವಿ? ಭಾರಿ ಉತ್ತಮ ಆಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿದ್ರಿ, ಅತ್ಯುತ್ತಮರಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿದ್ರಾಗ ಅವ್ರೇನು ಮಾಡ್ತಾರೆ? ಭಾರಿ ಸಂತೋಷ ಪಟ್ಬಿಡ್ತಾರೆ. ಭಾರಿ ಬಿಡಪ್ಪ, ನಾನೇ ಅಡಿಗೆ ಮಾಡ್ತೀನಿ, ನನ್ನಿಂದ ಅಡಿಗೆ ಯಾರು ಮಾಡಂಗಿಲ್ಲ ಅಂತೇಳಿ. ಹೌದಿಲ್ಲೋ? ಹಂಗೆ ಅಂದ್ರೆ ಪರಮಾತ್ಮನ ಹಂಗೆ ಸಂತೋಷ ಪಡಿಸ್ತಿಲ್ಲ. ಜಯತಿ ಉತ್ಕೃಷ್ಟವಾಗಿದೆ ಅಂಥೇಳಿ ಹೇಳಿ ಹೀ ಅಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ ರಾಜರು. ಹೀ ಅಲ್ಲವೇ ಅಂದ್ರೆ ಜನಗಳಿಗೆ ಹೇಳ್ತಾ ಇದ್ದಾರೆ. ಅಲ್ಲೋ ಅಂದ್ರೆ ಈಗ ಭಾರಿ ಬದ್ರಿ ಚಲೋ ಐತ್ರಿ, ಹೌದಿಲ್ಲೋ ಅಂತ ಕೇಳ್ತಿಲ್ಲ. ಹಂಗ ನೀವೇ ನಿರ್ಧಾರ ಮಾಡ್ರಿ.
ಹೀಗಲ್ಲವೇ ಅಂತೇಳಿ ಅಂದ್ರೆ ಅಷ್ಟು ಆ ರೀತಿಯಾಗಿರ್ತಕ್ಕಂಥದ್ದು. ಅಂದ್ರೆ ಇದನ್ನ ಮಹಾಭಾರತದೊಳಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಪರಶುರಾಮ ಸಮಸ್ತಾಂ ಭೂಮಿಂ ಬ್ರಾಹ್ಮಣೇಭ್ಯೋ ದತ್ವಾ ಸ್ವನಿವಾಸಾರ್ಥಂ ಗೋಕರ್ಣೆ ಸ್ಥಿತ್ವಾ ಬಾಣಪ್ರಯೋಗಂ ಕೃತ್ವಾ ಸ್ವಬಾಣೋ ಯಾವತಿ ಪ್ರದೇಶೇ ಪರಿತಾತ್ಪರ್ಯಂತಂ ಸಹ್ಯಾದ್ರಿ ಪ್ರದೇಶಾತ್ ಸಮುದ್ರಂ ನಿಷ್ಕಾಟ್ಯವಾಸಿ ಪೌರಾಣಿಕಂ ಪ್ರಸಿದ್ಧಂ ಹಿ ಶಬ್ದೇಹಿ. ಅಂದ್ರೆ ಇದು ಪೌರಾಣಿಕವಾಗಿರ್ತಕ್ಕಂತಹ ಶಬ್ದ. ಪೌರಾಣಿಕ ಅಂದ್ರೆ ಪುರಾಣದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಶ್ಲೋಕಗಳು, ಈ ಕ್ಷೇತ್ರಗಳು ಉಲ್ಲೇಖವಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಿದರು. ರವೀಂದ್ರನ ಅರ್ಥ ಆಗ್ಲಿಕ್ಕದ್ರಿ? ಹಾ, ಪ್ರಸನ್ನ ಹೆಚ್ಚು ಪ್ರಸನ್ನ ಅರ್ಥ ಆಗ್ಲಿತ್ತಲ್ಲ? ಎಸ್, ಓಕೆ. ಏನಾರ ಡೌಟ್ ಇತ್ತಂದ್ರೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ಏನು ಭಯ ಇಲ್ಲ. ಹಾಗಾಗಿ ಅಂದ್ರೆ ಈ ಗೋಕರ್ಣವಾಗಿರ್ತಕ್ಕಂತಹ ಈ ಜನ್ಮಭೂಮಿಯ ಸ್ಥಳ ಏನಿದೆಯೋ ಇನ್ನೊಬ್ಬರು ಯಾರೂ ಕೂಡ ದಾಳಿಯನ್ನು ಮಾಡಬಾರದು. ಇದು ಕೇವಲ 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 ಭಗವದ್ಭಕ್ತರಿಗೆ ಮಾತ್ರ ಇದು ಸಂದರ್ಶನಕ್ಕೆ ಕಾರಣ. ಸುಮ್ಮನೆ ಮಜಾ ಮೋಜಿ ಮಸ್ತಿ ಮಾಡೋರಿಗಲ್ಲ. ಅದನ್ನ ಯಾಕೆಂದು ಹೇಳಿದ್ರು? ವಾರಾಶಿ ವಸ್ತ್ರಂ, ಸಮುದ್ರ ರೂಪದ ವಸ್ತ್ರವನ್ನು ಅಂತಂತ ಹೇಳ್ಯಾರ. ಸಮುದ್ರ ರೂಪವಾಗಿರ್ತಕ್ಕಂತಹ ವಸ್ತ್ರ ಅಂತ ಯಾಕೆ ಉಲ್ಲೇಖವನ್ನು ಮಾಡಿದ್ರು ಅಂದ್ರೆ ಸ್ತ್ರೀಯರಿಗೆ ಸಂಬಂಧಪಟ್ಟ ವಸ್ತ್ರ. ಯಾಕೆ? ಉತ್ತಮಳಾಗಿರ್ತಕ್ಕಂತಹ ಸ್ತ್ರೀಯು ಸದಾಚಾರಿಯಾಗಿದ್ದರೆ ಮೈ ಮೇಲೆ ಉಡುಪ ಸರಿ ಇರ್ತದೆ. ಅವಳು ಸದಾಚಾರಿ ಆಗಿದ್ದಿಲ್ಲ ಅಂತಂದ್ರೆ ಉಡುಪ ಸರಿ ಇರೋದಿಲ್ಲ. ಹಾಗೆಯೋ ಈ ಕ್ಷೇತ್ರವು ಕೂಡ ಅದು ಸರಿ ಇದ್ದೇ ಇರ್ತದೆ. ಯಾರೂ ಕೂಡ ಇಲ್ಲಿ ಅವಕಾಶವಿಲ್ಲ ಅಂತನ್ನುವ ಸೂಕ್ಷ್ಮತೆಯನ್ನ ಇಲ್ಲಿಟ್ರು ರಾಜರು. ಸುಮ್ಮನೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಈ ಕ್ಷೇತ್ರಕ್ಕೆ ಬರಬೇಡ್ರಿ ಅಂತ ಹೇಳಿಬಿಟ್ರೆ ರಾಜನ ಮೇಲೆ ತಪ್ಪು ಕಲ್ಪನೆ ಬಂದ್ಬಿಡ್ತದೆ. ಅದಕ್ಕಾಗಿ ಅವುಗಳನ್ನ ಶಬ್ದಗಳನ್ನು ಒಟ್ಟ ಇಡ್ಲಿಲ್ಲ. ಪೌರಾಣಿಕವಾಗಿರ್ತಕ್ಕಂಥ ಶಬ್ದಗಳನ್ನ ಇಟ್ಟರು, ಭಕ್ತಿಯನ್ನ ತರಿಸಿದ್ರು, ಆ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿದ್ರು. ಪುನಃ ಹಿಂದೆ ಏನೇನು ಆ ಪರಶುರಾಮ ದೇವರು ಮತ್ತೆ ಭೀಷ್ಮಾಚಾರ್ಯರು ಇವರೆಲ್ಲ ಆದಾಗ ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ಏನೇನು ಘಟನೆಗಳನ್ನಾಗಿತ್ತೋ, ಬಾಣವನ್ನು ತಗೊಂಡು ಏನೇನು ಹೊಡೆದಿದ್ರು ಅವುಗಳನ್ನು ಇಲ್ಲಿ ತಿಳಿಸಿದ್ರು. ಇದು ಪೌರಾಣಿಕವಾಗಿರ್ತಕ್ಕಂಥ ಪ್ರಸಿದ್ಧವಾದ ಕ್ಷೇತ್ರ. ಇಲ್ಲೇ ಆಗಿದ್ದು ಶಸ್ತ್ರವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಗಿದ್ದು. ಹೌದು 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 ಹೌದು. ಅದಕ್ಕೆ ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಶ್ರೀ ಪರಶುರಾಮ ಸಮಸ್ತಾಂ ಭೂಮಿಂ ಬ್ರಾಹ್ಮಣೇಭ್ಯೋ ಏನು ಶ್ರೀ ಪರಶುರಾಮ ಸಮಸ್ತಾಂ ಭೂಮಿಂ ಬ್ರಾಹ್ಮಣೇಭ್ಯೋ ದತ್ವಾ ಸ್ವನಿವಾಸಾರ್ಥಂ ಗೋಕರ್ಣೆ ಸ್ಥಿತ್ವಾ ಬ್ರಾಹ್ಮಣ ಯೋಗಂ ಕೃತ್ವಾ ಸ್ವಬಾಣೋ ಯಾವತಿ ಪ್ರದೇಶೇ ಪರಿದಿ ತತ್ಪಾದ್ಯಂ ಸಹ್ಯಾದ್ರಿ ರೂಪ ಅಂತ ಆಗನ ಮಹಾಭಾರತ ಕಾಲದಲ್ಲಿ ಇದ್ದಿದ್ದು ಸಹ್ಯಾದ್ರಿ ಪ್ರದೇಶ ಅಂತ ಆಗ ಉಲ್ಲೇಖ ಇತ್ತು. ಅದಕ್ಕೆ ಸಹ್ಯಾದ್ರಿ ಪ್ರದೇಶ ಅಂತ ಕರೀತಿತ್ತು. ಈಗ ಗೋಕರ್ಣ ಅಂತ ಬಂತು. ಯಾಕೆ? ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ದಕ್ಕಾಗಿ. ಈಗ ಕಲಿಯುವುದೊಳಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ದಕ್ಕಾಗಿ ಸಹ್ಯಾದ್ರಿ ಅಂತ ಬಂತು. ಮೊದಲು ಗೋಕರ್ಣ ಗೋಕರ್ಣ ಅಂತ ಬಂತು, ಆಗ ಸಹ್ಯಾದ್ರಿ ಅಂತಿತ್ತು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಭೂಮಿಯನ್ನ ವಿಶೇಷವಾಗಿ ಅವರು ಏನು ಮಾಡಿದರು? ದಾನವನ್ನ ಮಾಡಿದ್ದ ಭೂಮಿಯನ್ನ ಆ ಕ್ಷೇತ್ರ, ಇದಕ್ಕೊಂದು ಕ್ಷೇತ್ರ ಅಂಥೇಳಿ ಎಲ್ಲ ಜನಗಳಿಗೂ ಕೂಡ ಇದರ ಪರಿಚಯವನ್ನು ಮಾಡಿಸಿಕೊಟ್ರು. ಹೌದು ಹೌದು ಹೌದು. ನೋಡು, ಇದೇ ನಮ್ಮಲ್ಲಿ ಇದಕ್ಕೆ ಯಾಕೆ ನಾ ತೀರ್ಥ ಪ್ರಬಂಧ ಹೇಳಿಗತ್ತೀನಿ ಗೊತ್ತೇನ? ಇದಕ್ಕೆ ಹೇಳಿಗತ್ತೀನಿ. ನಮಗೇನೇನು ಅವು ಅಲ್ಲಿ ಲೌಕಿಕವಾಗಿರ್ತಕ್ಕಂತಹ ವ್ಯವಹಾರಾದಿಗಳು ನೆನಪಿದ್ದಾಗ ಆ ಲೌಕಿಕವಾಗಿರ್ತಕ್ಕಂಥ ವ್ಯವಹಾರವನ್ನೇ ನಾವು ಮಾತಾಡ್ತೀವಿ. ಅಲ್ಲಿ ಹೋದಾಗ ನಾವು ಧಾರ್ಮಿಕ ರೀತಿಯಾಗಿ ಮಾಡೋಣ. ಲೌಕಿಕವಾಗಿಯೂ ನಾವು ಬೇಕೇ. ಯಾಕಂದರೆ ಮಕ್ಕಳಿರ್ತಾರೆ ಮನೆಯಲ್ಲಿ, ಅವರಿಗೆ ಸ್ವಲ್ಪ ಈಗೆಲ್ಲ ನಾವು ಶಾಸ್ತ್ರವನ್ನು ಹೇಳೋಕೆ ಕೂತ್ರೆ ಅಪ್ಪ ಅಂತ ಬಂದ್ಬಿಡ್ತಾರೆ. ಅವರಿಗೆ ಯಾವ ರೀತಿಯಾಗಿ ಶಾಸ್ತ್ರವನ್ನು ಹೇಳಬೇಕು ಹಾಗೇನೂ ಹೇಳಬೇಕು. ಯಾವ ರೀತಿಯಾಗಿ ಪೌರಾಣಿಕವಾಗಿರ್ತಕ್ಕಂಥ ಕಥೆಯನ್ನು ಯಾವ ರೀತಿಯಾಗಿ ಸಂತೋಷದಿಂದ ಹೇಳಬೇಕು, ಮಜಾ ಮಾಡ್ಕೋತ ಹೇಳ್ಬೇಕಂತ ಅದನ್ನೇ ಹೇಳ್ಯಾರ ಭಾಗವತೊಳಗೆ. ಸಣ್ಣ ಸಣ್ಣ ಹುಡುಗರಿಗೆ ಸಣ್ಣ ಸಣ್ಣ ಗೊಂಬಿ ಕೊಟ್ಟು ಇದು ಮಾಡಿಕೊಂಡು ಅವ್ರಿಗೆ ಆಟ ಆಡೋದು ಬಿಟ್ಬಿಡ್ಬೇಕಂತ. ಆಮೇಲೆ ಮುಂದೆ ದೇವ್ರ ಪೂಜಾ ಮಾಡುವಂಗೆ ಅವರು ಸಿದ್ಧರಾಗ್ತಾರೆ. ಮೊದಲೇ ಅವ್ರಿಗೆ ನಾವು ಮೊಬೈಲ್ ಕೊಟ್ಬಿಟ್ವಿ, ತಗೋ ಮೊಬೈಲ್ ಸಣ್ಣ ಹುಡುಗಿನ ತಗೋ ಅಂತಂದ್ರೆ ಮುಂದೆ ಮೇಲೆ ಲ್ಯಾಪ್ಟಾಪ್ ತೊಗೊಂಡು ಕೂತ್ಬಿಡ್ತಾರೆ ಒಂದು ರೂಮ್ ಒಳಗೆ, ಅಷ್ಟೇ, ಇನ್ನೇನಿಲ್ಲ. ಹಂಗೆ ಅವುಗಳನ್ನು ಆಗಬಾರ್ದು ಅಂತ ಸಂಬಂಧ ತೀರ್ಥ ಪ್ರಬಂಧ ರಾಜರು ನಮಗೆ ಕರುಣೆಯನ್ನು ಮಾಡ್ಯಾರ. ಅರ್ಥಾಯ್ತಿಲ್ಲ? ಅದೇ ಕ್ಷೇತ್ರನೇ ಹಂಗೆ ಆಗಬಾರ್ದು ಅಂತ ಸಂಬಂಧ ಲೌಕಿಕಾದ ವಿಷಯ ಒಳಗೆ ಇಲ್ಲಿ ಅವಕಾಶವಿಲ್ಲ ಅಂತನ್ನುವ ರೀತಿಯಲ್ಲಿ ಇದನ್ನು ಹೇಳ್ಯಾರ. ಹಾಗಾಗಿ ಇಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡಿದರು.
ಶ್ರೀ ಭಾರ್ಗವ ಅಂತ ಯಾಕಿಟ್ರು ಅಲ್ಲಿ ಬರೆಸಿದೆ. ಶ್ರೀ ಭಾರ್ಗವ ಅಂತದ ಏನು, ಶ್ರೀ ಭಾರ್ಗವಸ್ಸ ಜಯತಿ ಕ್ಷಿತಿರ್ನಃ, ಶ್ರೀ ಭಾರ್ಗವಸ್ಸ ಜಯತಿ ಕ್ಷಿತಿರ್ನಃ ಅಂತದ ಇಲ್ಲೋ ಅಲ್ಲಿ ಶ್ರೀ ಭಾರ್ಗವ. ಭಾರ್ಗವ ಅಂತಂದ್ರೆ ಏನಾಯ್ತು? ಪರಶುರಾಮ ಹಾ, ಶ್ರೀ ಅಂದ್ರೆ ಭೂಮಿ ಅಂತ ಅರ್ಥ, ಭೂದೇವಿ. ಆ ಭೂದೇವಿಗೆ ಸಂಬಂಧಪಟ್ಟ ಪರಶುರಾಮ ದೇವರು. ಯಾಕೆ ಅಂದರೆ ಭೃಗು ಋಷಿಗಳಿಗೆ ಲಕ್ಷ್ಮೀದೇವಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧ ಅಂದರೆ ಅಣ್ಣ ತಂಗಿಯ ಸಂಬಂಧವಿತ್ತೋ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನ ಇಲ್ಲಿ ಭಾರ್ಗವ ಅಂದರೆ ಪರಶುರಾಮ ದೇವರಿಗೂ ಮತ್ತು ಭೂದೇವಿಗೂ ಕೂಡ ಭಾರೀ ಸಂಬಂಧವಿತ್ತು. ಅದಕ್ಕಾಗಿ ಪರಶುರಾಮ ದೇವರೇನೆನ್ನ ಕೇಳಿದರೂ ಕೂಡ ಭೂಮಿಯನ್ನು ಕೊಟ್ಟು ಬಿಡ್ತಿದ್ಲಂತೆ. ಯಾರು? ಭೂದೇವಿ. ಭೃಗು ಮಹರ್ಷಿ ಮತ್ತೆ ಲಕ್ಷ್ಮೀ ದೇವಿಗೆ ಏನು ಸಂಬಂಧ? ಅಕ್ಕ ಅಣ್ಣ. ಆದರೆ ಪರಶುರಾಮ ದೇವರಿಗೂ ಮತ್ತೆ ಭೂದೇವಿಗೆ ಸಂಬಂಧ. ಆದರೆ ಪರಶುರಾಮ ದೇವರು ನಾರಾಯಣ ಅವತಾರ. ಹೌದು. ಬಟ್ ಭೂದೇವಿ ಬಂದ್ಬಿಟ್ಟು ಇಲ್ಲ, ಗೊತ್ತಾಯ್ತು. ಇಲ್ಲ ಅಲ್ವಾ? ಇಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಸಮಯದೊಳಗಡೆ ಕೆಲವೊಂದು ಅವತಾರಗಳಿಗೆ ನೋಡ ಒಳ್ಳೆ ಸಂದರ್ಶನ ಇವೆಲ್ಲ. ಕೆಲವೊಂದು ಸಮಯದೊಳಗಡೆ ಕೆಲವೊಂದು ಅವತಾರಗಳಿಗೆ ಒಂದೊಂದು ಸಂಬಂಧವನ್ನು ಹಚ್ಚಲಿಕ್ಕೆ ಹೋಗ್ಬಿಟ್ಟಿರ್ತೀವಿ. ಆದರೆ ಆ ಅವತಾರಗಳು ಇಲ್ಲಿ ಬಂದಿರತಕ್ಕಂಥ ಅವತಾರಗಳೇ ಬೇರೆ ಬೇರೆ. ಈಗ ಹರಣಿಪತಿ ಪರಶುರಾಮ ಅಂತ ನಮಗೆ ಈ ಸದೇ ವಿಷಯ ಬಂದಿತ್ತು. ಈಗ ಹರಣಿಪತಿ ಪರಶುರಾಮನೇ ಬೇರೆ, ಈ ಪರಶುರಾಮನೇ ಬೇರೆ. ಹೆಂಗೋ ಹಾಗೆ ಅಷ್ಟೇ. ವೈಶ್ವದೇವ ಮಾಡಬೇಕಾದ್ರೆ ಹರಣಿಪತಿ ಪರಶುರಾಮ ಸಮ್ಮುಖೋ ಬರದೋವ ಸಮಿದ್ವಯಮಾದಾಯ ಕ್ರಿಯಮಾಣೇನ ಅಂತ ಶಬ್ದವನ್ನು ಹೇಳ್ತೀವಿ. ಅಲ್ಲಿ ಪರಶುರಾಮ ಅಂತ ಬಂದಿರ್ತದೆ. ಆ ಪರಶುರಾಮರು ಬೇರೆ, ಈ ಪರಶುರಾಮರು ಬೇರೆ. ಹೇಗೋ ಹಾಗೆಯೇ ಭೂಮಿದೇವಿಯು ಏನಪ್ಪ ಅಂತಂದ್ರೆ ಲಕ್ಷ್ಮೀದೇವಿಯ ಭೂಮಿ ಅಂದರೆ ವರಾಹದೇವರ ಸ್ವರೂಪವಾಗಿರ್ತಕ್ಕಂಥ ಭೂಮಿದೇವರು ಬೇರೆ, ಈ ಭೂಮಿದೇವಿ ಬೇರೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭೂದೇವಿ, ಅಲ್ಲಿ ವರಾಹದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂದೇವಿ. ಅದಕ್ಕಾಗಿ ವರಾಹದೇವರು ಭೂಮಿಯನ್ನು ಒಳಗಿಟ್ಕೊಳ್ಳಿಲ್ಲ, ಸೊಂಡೆ ಮೇಲೆ ಇಟ್ಕೊಂಡ್ರು. ಅಕಸ್ಮಾತ್ ಮಡದಿ ಆಗಿದ್ಲಂದ್ರೆ ಸೊಂಟದಲ್ಲಿ ಇಟ್ಕೊಳ್ತಿದ್ರು, ತೊಡಿ ಮೇಲೆ ಹಾಕಿ ಇಟ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಸಂಬಂಧ. ಇದನ್ನು ವಿಮರ್ಶೆ ಮಾಡ್ಯಾರ. ನೀ ಕೇಳಿದ ಕ್ವಶನ್ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಕ್ವಶನ್ ಅದ. ಇದನ್ನು ಶ್ರೀಮನ್ ನ್ಯಾಸದ ಒಳಗೂ ಬರ್ತದೆ, ಭಾಗವತೊಳಗೂ ಬರ್ತದೆ, ಅನೇಕ ಕಡೆ ವಿಮರ್ಶೆ ಆಗ್ಯದ. ಅದನ್ನೆಲ್ಲ ವಿಮರ್ಶೆ ಆದಮೇಲೆ ಇವರೆಲ್ಲ ಬೇರೆ ಬೇರೆ ಅಂತೇಳಿ ಆಗಿದ್ದಂತೆ. ಹಂಗಂತೆ ಭೂಮಿದೇವಿ ಆ ಭೂಮಿದೇವಿ ಭೂಮಿ ಬೇರೆ ಅಂತಲ್ಲ, ಭೂದೇವಿ ಒಂದೇ, ಭೂದೇವಿ ಒಂದೇ, ಇವರಿಬ್ಬರು ಬೇರೆ ಬೇರೆ ಅಷ್ಟೇ. ಪರಶುರಾಮ ದೇವರೇ ಬೇರೆ, ಅವರ ಬೇರೆಯೇ. ಅದು ಪರಶುರಾಮ ದೇವರು ಒಂದು ಅವತಾರ ಅಷ್ಟೇ. ಬಟ್ಟು ರಾಮನ ಹಾಗೆ ಕೃಷ್ಣನ ಹಾಗೆ ಬೌದ್ಧ ಕಲ್ಕಿನೂ ಬರೋದಿಲ್ಲ. ನರಸಿಂಹದೇವರ ಒಂದು ಗುಣಗಳು ಕಲ್ಕಿ ರೂಪದೊಳಗೆ ಬರ್ತದೇನೋ ಬರೋದಿಲ್ಲ. ನಾವು ಕಲ್ಕಿ ಅವತಾರ ರೀ ಅಂತೀವಿ. ಭಗವದ್ ರೂಪನೇ ಇಲ್ಲಂತ ಯಾರಂದಾರ. ಆದರೆ ಆ ಅನುಸಂಧಾನ ಇಲ್ಲಿ ಬರ್ತದೇನು? ಬರಂಗಿಲ್ಲ. ಹಂಗೆ ಅಷ್ಟೇ ಪರಶುರಾಮ ದೇವರು ಅಂದರೆ ಪರಶುರಾಮ ದೇವರು ಅವತಾರ. ಯಾಕೆ ಬಂದರು ಅವರು? ಎಲ್ಲ ಸಜ್ಜನರಿಗೂ ಭಗವದ್ಭಕ್ತರಿಗೂ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಅವತಾರವನ್ನು ಮಾಡಿದರೆ ಹೊರತಾಗಿ. ಆದರೆ ಪರಮಾತ್ಮ ಹಂಗಲ್ಲ, ಸ್ವಯಂ ಇಚ್ಛೆಯಿಂದ ಪರಮಾತ್ಮ ಅವತಾರವನ್ನು ಮಾಡಿಕೊಂಡ. ಯಾರು ಹೇಳಿ ಬರಬೇಕಾಗಿಲ್ಲ. ಆದರೆ ಪರಶುರಾಮ ದೇವರು ಹಂಗಲ್ಲ, ಸ್ವ ಇಚ್ಛೆಯನ್ನು ಮಾಡಿಕೊಳ್ಳಿಲ್ಲ, ಭಗವಂತನ ಪ್ರೇರಣೆ ಆಯಿತು. ಅದಕ್ಕಾಗಿ ಪರಶುರಾಮ ದೇವರ ಅವತಾರ ಆಯಿತು. ಅದಕ್ಕಾಗಿ ಕೆಲವೊಂದ್ಸಲ ರಾಮಾಯಣ ಮಹಾಬೌದ್ಧಾಯನ ಮಾತು ರಾಮಾಯಣ ಕೃಷ್ಣ. ಆದರೆ ಪರಶುರಾಮ ಕೆಲವೊಂದ್ಸಲ ಬರೋದಿಲ್ಲ, ಪರಶುರಾಮ ಕೆಲವೊಂದ್ಸಲ ಬರ್ತಾನೆ ಅವತಾರದೊಳಗೆ. ಹಿಂಗೆ ಕೆಲವೊಂದ್ಸಲ ಉಲ್ಲೇಖ ಅದ. ಇದು ಭಾಗವತೊಳಗೆ ಆ ಏನು ದಶಾವತಾರವನ್ನು ಹೇಳ್ತಿರ್ತೀವಿ, ಗಜೇಂದ್ರ ಮೋಕ್ಷ, ಅವಾಗೆಲ್ಲ ಇದು ಶ್ಲೋಕ ಬರ್ತದೆ. ಇರಲಿ, ಆಯಿತು. ಈಗೇನು ಅರ್ಥ ಆಯ್ತು ಎಲ್ಲರಿಗೂ? ಹಾಂ. ಆ ಜನ್ಮ ಶ್ರೀ ಭಾರ್ಗವ. ಹಾಂ, ಹರೇ ನಮ. ಏನು ಕೃಷ್ಣ ಕೇಳಿದ್ದೀನಿ? ಯಾರು ಹಾಗಾಗಿ ಅದಕ್ಕಾಗಿ ಅಮೂಮುಚದ್ ಬಾಣ ಕರೇಣ ಭೂಮೇಹೇ ಶ್ರೀ ಭಾರ್ಗವಸ್ಸ ಜಯತಿ ಕ್ಷಿತಿರ್ನಃ. ಕರ್ಣಸ್ಥಾನೀಯವಾದ ಗೋಕರ್ಣದಲ್ಲಿ ಪಾದವಿರಿಸುವ ಒಂದು ಶೋಭೆ. ಅಂದರೆ ಯಾರು ಪಾದವನ್ನು ಅಲ್ಲಿ ಇಡ್ತಾರೋ ಅವರಿಗೆ ಶೋಭೆ ಆಗತ್ತೆ ಅಂತನ್ನುವ ಒಂದು ದೃಷ್ಟಿಯಲ್ಲಿ ಆ ಕ್ಷೇತ್ರದ ಉತ್ತಮವಾದ ಸಂದರ್ಶನವನ್ನು, ಆ ಪರಿಚಯವನ್ನು ಮೊಟ್ಟು ಮೊದಲು ಕವಿ ಎಂಬಂತಹ ರಾಜರು. ಯಾಕೆ ಕವಿ? ಕವಿತೆಯನ್ನು ಬರೆದವರಷ್ಟೇ ಅಲ್ಲ, ಕಾವ್ಯವನ್ನು ಬರೆದರು.
ಕಾವ್ಯವನ್ನು ಈ ರೀತಿಯ ಪದ್ಯದ ರೂಪದಲ್ಲಿಯೂ ಬರೆದ್ರು, ಕಾವ್ಯದ ರೂಪದಲ್ಲೂ ಬರೆದ್ರು. ಯಾರಿಗೆ ಪದ್ಯದ ರೂಪದಲ್ಲಿ ಅರ್ಥವಾಗತ್ತೋ ಪದ್ಯದ ರೂಪದಲ್ಲಿ ಬರೆದ್ರು, ಯಾರಿಗೆ ಕಾವ್ಯ ರೂಪ ಅಂದರೆ ಯಾರು ಸಂಸ್ಕೃತವನ್ನು ಓದ್ತಾರೋ, ಯಾರು ಕಾವ್ಯ ರೂಪದಲ್ಲಿ ಓದ್ತಾರೋ ಅವರು ಈಗ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಬರೆದು ತಿಳಿಸಿದ್ದಾರೆ ಎಂಬಂತಹ ಅದನ್ನು ಹೇಳಿದ್ದಾರೆ. ಹಾಗಾಗಿ ಅದು ಪ್ರೀತಿಪಾತವಾದ ಎಂಬಂತಹ ಪರಶುರಾಮ ಕ್ಷೇತ್ರದ ಆ ಉತ್ತಮವಾದ ಆ ಕ್ಷೇತ್ರವನ್ನು, ಸಂದರ್ಶನವನ್ನು ಊಹಿಸದಷ್ಟು ಅಲ್ಲಿ ತಿರುಗಾಡಿ ಅಲ್ಲಿ ಜಪ ಕ್ರಮಾದಿ ಏನೇನು ಧಾರ್ಮಿಕವಾಗಿರ್ತಕ್ಕಂತಹ ವಿಷಯಗಳು, ಧಾರ್ಮಿಕವಾಗಿರ್ತಕ್ಕಂತಹ ಚರ್ಚೆಗಳನ್ನು 28 ದಿವಸಗಳ ಕಾಲದಲ್ಲಿ ಇದ್ದು ಆ ತೀರ್ಥ ಸಂದರ್ಶನವನ್ನು ಪರಿಚಯವನ್ನು ಮಾಡಿಸಿಕೊಡ್ತಾರೆ. ಯಾರು? ರಾಜರು, ಆದಿರಾಜ ತೀರ್ಥ ಗುರು ಸಾರ್ವಭೌಮರು. ಹಾಗಾಗಿ ಇಂತಹ ಆ ಏನು ಪರಶುರಾಮ ಎಂಬಂತಹ ಕ್ಷೇತ್ರ ಜನ್ಮಭೂಮಿ, ಅದನ್ನು ಗೋಕರ್ಣ ಈ ಒಂದು ಮಹಿಮೆಯನ್ನು ಹೇಳ್ತಾರೆ. ಇನ್ನು ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದಾಗ ಹೇಳ್ರಿ, ಕಾಶೀತಲೆ ಕೃತಪದಾಪಿ, ಕಾಶೀತಲೆ ಕೃತಪದಾಪಿ, ಕಾಶೀತಲೆ ಕೃತಪದಾಪಿ. ಅರ್ಥ ಆಯ್ತದಿಲ್ಲೋ? ಕಾಶೀತಲೆ ಕೃತಪದಾಪಿ, ಕಾಶೀತಲೆ ಕೃತಪದಾಪಿ, ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸುರತ್ಸುರಾಣ, ಸರಿತ್ಸುರಾಣ, ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ, ಮಾಯಾತಿ ಯದ್ಗತ ಪವಿತ್ರ, ಮಾಯಾತಿ ಯದ್ಗತ ಪವಿತ್ರ ಸರೋ, ಮಾಯಾತಿ ಯದ್ಗತ ಪವಿತ್ರ ಸರೋಧುನಾಪಿ, 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 ರುದ್ರಾದಿದೇವಗಣಸೇ, ರುದ್ರಾದಿಗಣಸೇ, ರುದ್ರಾದಿದೇವಗಣಸೇ, ರುದ್ರಾದಿಗಣಸೇ, ರುದ್ರಾದಿದೇವಗಣಸೇವೆ, ವಿತ ಸರ್ವಭಾಗಂ, ವಿತ ಸರ್ವಭಾಗಂ, ವಿತ ಸರ್ವಭಾಗಂ, ರುದ್ರಾದಿದೇವಗಣ, ರುದ್ರಾದಿಗಣ ದೇವಗಣ, ತಪ್ಪು ಹೇಳಿದೆ, ರುದ್ರಾದಿದೇವಗಣ ಸೇವಿತ, ರುದ್ರಾದಿದೇವಗಣ ಸೇವಿತ, ಸೇವಿತ ಸರ್ವಭಾಗಂ, ಸೇವಿತ ಸರ್ವಭಾಗಂ, ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ, ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ, ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ, ರುದ್ರಾದಿದೇವಗಣಸೇವಿತ ಸರ್ವಭಾಗಂ, ತದ್ರೂಪ್ಯ ಪೀಠಪುರ, ತದ್ರೂಪ್ಯ ಪೀಠಪುರ, ತದ್ರೂಪ್ಯ ಪೀಠಪುರ, ಅಪ್ರತಿಮಂ ತ್ರಿಲೋಕ್ಯಾಂ, ಅಪ್ರತಿಮಂ ತ್ರಿಲೋಕ್ಯಾಂ, ಅಪ್ರತಿಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪುರಮಪ್ರತಿಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪುರಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪರಮಂ ಪ್ರತಿಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪುರಮಪ್ರತಿಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪುರಮಪ್ರತಿಮಂ ತ್ರಿಲೋಕ್ಯಾಂ, ತದ್ರೂಪ್ಯ ಪೀಠಪರಮಂ ಪ್ರತಿಮಂ ತ್ರಿಲೋಕ್ಯಾಂ. ಇನ್ನೊಂದ್ಸಲ ಹೇಳ, ಕಾಶೀತಲೆ ಕೃತಪದಾಪಿ ಸುರತ್ಸುರಾಣ, ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ, ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ,
ಮಾಯಾತಿ ಯದ್ಗತ ಪವಿತ್ರ ಸರೋಧುನಾಪಿ ಮಾಯಾತಿ ಯದ್ಗತ ಪವಿತ್ರ ಸರೋದುನಾಪಿ ಮಾಯಾತಿ ಯದ್ಗತ ಪವಿತ್ರ ಸರೋದುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಮಪ್ರತಿಮಂ ತ್ರಿಲೋಕ್ಯಾಂ ತದ್ರೂಪ್ಯ ಪೀಠಪುರಮಂ ಪ್ರತಿಮಂ ತ್ರಿಲೋಕ್ಯಾಂ ತದ್ರೂಪ್ಯ ಪೀಠಪುರಮಂ ಪ್ರತಿಮಂ ತ್ರಿಲೋಕ್ಯಾಂ ಆಶೀತಲೆ ಕೃತಪದ ಅಪಿ ಸುರತ್ ಸುರಾಣಾಂ ಆಯಾತಿ ಯದ್ಗಮ ಪವಿತ್ರ ಸರೋ ಅಧುನಾ ಅಪಿ ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಂ ಅಪ್ರತಿಮಂ ತ್ರಿಲೋಕ್ಯಾಂ ಸುರಾಣಾಂ ಸರಿತ ಉಡುಪಿಯ ವಿಶ್ಲೇಷಣೆನ ಮಾಡ್ಲಿಕತ್ತಾರ ರಜತ ಪೀಠಪುರ ಉಡುಪಿಗೆ ಬಂದು ಉಡುಪಿಯ ವಿಶೇಷವಾದ ಸ್ಮರಣೆಯನ್ನು ಮಾಡ್ಲಿಕತ್ತಾರ ಸುರಾಣಾಂ ಸರಿತ್ ಪುರಾಣ ಸುರಾಣಾಂ ಸರಿತ್ ಸರಿತ್ ಸುರಾಣಾಂ ಸರಿತ್ ದೇವನದಿಯಾದ ಗಂಗೆಯು ಭಾಳ ಅರ್ಥ ಬರ್ತಾರೆ ಇದಕ್ಕೆ. ದೇವನ್ ಹೇಳ್ತೀನಿ, ದೇವನದಿಯಾದ ಗಂಗೆಯು ಬರ್ಕೊಂಡ್ರೆ ಕಾಶೀತಲೆ ಆಚಾರ ಕಾಶೀತಲೆ ಕಾಶೀತಲೆ ಕಾಶಿ ಕ್ಷೇತ್ರದಲ್ಲಿ ಅಂದ್ರೆ ಆ ಕಾಶಿಯಲ್ಲಿರ್ತಕ್ಕಂಥ ಗಂಗಾ ನದಿ ಮತ್ತು ಮಧ್ವ ಸರೋವರ ಇಲ್ಲಿ ಉದ್ಭವ ಏನಿಟ್ಟರಲ್ಲ ಬರ್ಕೊಂಡ್ರೆ ಏನು ಹೇಳಿದೆ? ಕಾಶಿ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಕೃತಪದ ಅಪಿ ಅಥವಾ ಕೃತಪದಾಪಿ ಅರ್ಥ ಆಗ್ತದೆ ರೀ. ಅರ್ಥ ಆಗ್ತದೆ. ಕೃತಪದಾಪಿ ನೆಲೆಸಿದವಳಾದರೂ ಪದ ಅಪಿ ಅಪಿ ನೆಲೆಸಿದಳು. ಕೃತ ಪದ ಪದ ಅಂತಂದ್ರೆ ಏನು? ನೆಲೆಸಿದವಳಾದಳು. ನೆಲೆಸಿದವಳಾದಳು, ಬಂದಲ್ಲಿ ನೆಲೆಸಿದಳು. ನೆಲೆಸಿದವಳಾದಳು ಅಥವಾ ನೆಲೆಸಿದವಳಾದರು ಎರಡು ಅನ್ವಯಾರ್ಥ. ಅಂದರೆ ಇದು ಧಾತು ಶಬ್ದ ಇದೆ ಆ್ಯಕ್ಚುಲಿ. ಅಪಿ ಅವ್ಯಯ, ಇದಕ್ಕೆ ಯಾವ ಶಬ್ದನೂ ಇಲ್ಲ. ಅಪಿ ಸಾಮಾನ್ಯ ಪದ. ಕೃತ್ ಕೃತ್ ಪದ ಕೃತ್ ಕೃದಂತ ಪ್ರತ್ಯಯ ಧಾತು ಅದ ಇದೆ ಆ್ಯಕ್ಚುಲಿ. ಹಾಗಾಗಿ ಈ ಕ್ರಿಯಾಪದಕ್ಕೆ ಸಂಬಂಧವಾದ ಶಬ್ದ ಇರಲಿ. ಕೃತಪದ ಅಪಿ ನೆಲೆಸಿದವಳಾದರೂ ಕ್ರಿಯಾಪದನೇ. ನೆಲೆಸುವುದು ಕ್ರಿಯಾಪದ. ನೆಲೆಸಿದವಳಾದರೂ ನೆಲೆಸಿದವಳಾದಳು ಎರಡು ಒಂದೇ. ಸಹ ಆಯ್ತಾ? ನೆಲೆಸಿದಾದರೂ ಸಹ. ಮುಂದೆ ಯದ್ಗತ ಪವಿತ್ರ ಸರಹ. ಯದ್ಗತ ಪವಿತ್ರ ಸರಹ. ಪವಿತ್ರ ಸರಹ. ಯದ್ಗತ ಪವಿತ್ರ ಸರಹ. ಸರಹ ಅಂತಂದ್ರೆ ಏನು? ಹಾ, ಭಾರಿ ಆಯ್ತಲ್ಲ ರವೀಂದ್ರಣ್ಣ. ಉತ್ತಮ ಉತ್ತಮ. ಪವಿತ್ರವಾದ ಅಲ್ಲ, ಹಿಂಗೆ ಇರಲಿ ಆಯ್ತಾ. ಹಾ, ಪವಿತ್ರ ಸರಹ ಅಂತಂದ್ರೆ ಸರೋವರ ಅಂತ ಅರ್ಥ. ಎದಕ್ಕಿಲ್ಲಿ ಹೇಳಿದ್ರು? ಯದ್ಗತ ಪವಿತ್ರ ಸರಹ. ಯಾವ ರಜತ ಪೀಠ ಪುರ
ಯಾವ ಯದ್ಗತ ಅಂದ್ರೆ ಏನು ಬರ್ಕೋಬೇಕಾಗ್ತದೆ? ಹೇಳ್ತೀನಿ. ಹಾ. ಯಾವ ಯದ್ಗತ ಯಾವ ಪವಿತ್ರ ಸರಹ ಪವಿತ್ರವಾದ ಸರೋವರಕ್ಕೆ ಅಂತರ್ಥ. ಅದನ್ನು ಸಮಸ್ತ ಪದ ಬರೆಸ್ತಾ ಇದ್ದೀನಿ. ಯದ್ಗತ ಪವಿತ್ರ ಸರಹ. ಯಾವ ರಜತ ಪೀಠಪುರ ಅಂದರೆ ಉಡುಪಿ, ಉಡುಪಿಯಲ್ಲಿರುವ ಪವಿತ್ರವಾದ ಮಧ್ವ ಸರೋವರಕ್ಕೆ ಅಂತರ್ಥ. ಮಧ್ವ ಸರೋವರಕ್ಕೆ. ಸರಹ ಸರೋವರವು ಅಂತೂ ಬರ್ತದೆ. ಯದ್ಗತ ಪವಿತ್ರ ಸರಹ ಯಾವ ಉಡುಪಿ ಕ್ಷೇತ್ರದಲ್ಲಿರುವಂತಹ ಪವಿತ್ರವಾದ ಮಧ್ವ ಸರೋವರವು ಅಥವಾ ಮಧ್ವ ಸರೋವರಕ್ಕೆ ಅಧುನಾ ಅಪಿ ಅಥವಾ ಅಧುನಾ ಅಪಿ ಅಂತೂ ಬರ್ತದೆ. ಅಧುನಾ ಅಪಿ ಅಂತೂ ಬರ್ತದೆ. ನಿಮಗೆ ಅರ್ಥ ಹೆಂಗೆ ಅರ್ಥ ಆಗ್ತಾ ಹಂಗೆ ಬರ್ಬೋದು. ಅಧುನಾಪಿ ಈಗಲೂ ಕೂಡ. ಅಧುನಾ ಅಪಿ ಅಧುನಾ ಇಲ್ಲೂ ಅಪಿಗೆ ಅರ್ಥ ಏನು? ಈಗಲೂ ಕೂಡ. ಇಲ್ಲೂ ಅಪಿ ಇದೆ. ಹೌದು. ಈಗಲೂ ಕೂಡ ಆಯಾತಿ. ಆಯಾಪಿ ಯಾವ ಶ್ರೀಮದಾಚಾರ್ಯರು ಸ್ನಾನಕ್ಕೆಂದು ಅಂತಂತ ಹೇಳಬೇಕಾಗ್ಯದ. ಹಾಗಾಗಿ ಅದನ್ನು ಇಲ್ಲಿ ಕೂಡಿಸಿ ಹೇಳ್ತೀನಿ. ಶ್ರೀಮದಾಚಾರ್ಯರು ಸ್ನಾನಕ್ಕೆಂದು ಅನಂತೇಶ್ವರ ದೇವರ ಆಜ್ಞಾನುಸಾರ ಅಂದರೆ ಆ ಅನಂತೇಶ್ವರ ದೇವರ ಆಜ್ಞೆ ಆಯ್ತಲ್ಲ, ಹೌದಿಲ್ಲೋ? ಅವರ ಆಜ್ಞೆ ಆಗಿದ್ದಕ್ಕೆ ಅವರು ಹುಟ್ಟಿದರು. ಯಾರ ಶ್ರೀಮದಾಚಾರ್ಯ ತಂದೆ ಹೆಸರೇನು? ವೇದವತಿ ದೇವಿಯ ಮಕ್ಕಳು ಯಾರು? ವೇದವತಿ ದೇವಿಯ ಮಕ್ಕಳು ಯಾರು? ಹಾ, ಹೌದು, ಕರೆಕ್ಟ್. ಪ್ರದೇಶ ತೋಟಂತಿಲ್ಲಾಯ. ಆ ತೋಟಂತಿಲ್ಲಾಯರ ಅಂದರೆ ಪಾಜಕ ಕ್ಷೇತ್ರದ ಹತ್ತಿರ ಒಂದು ಹಳ್ಳಿ ಊರದ ಆ್ಯಕ್ಚುಲಿ ತೋಟಂತಿಲ್ಲಾಯರನ್ ಅಂತೇಳಿ ಅಲ್ಲಿದ್ದು. ಹಾಗಾಗಿ ಅದು ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಪಾಜಕ ಕ್ಷೇತ್ರ ಆಯ್ತಾ. ಏನು ಹೇಳಿದೆ? ಶ್ರೀಮದಾಚಾರ್ಯರು ಸ್ನಾನಕ್ಕೆಂದು ಅನಂತೇಶ್ವರ ಆಜ್ಞಾನುಸಾರ ಬರುತ್ತಿರುವಳು. ಅಂದರೆ ಶ್ರೀಮದಾಚಾರ್ಯರು ಸ್ನಾನಕ್ಕೆ ಹೋಗುವಾಗ ಅನಂತೇಶ್ವರ ದೇವಾಲಯನ ಆ ಪರಮಾತ್ಮನ ಅನುಗ್ರಹವಾಯಿತು ಅಂತ ಇಲ್ಲಿ ಹೇಳಬೇಕಾಗಿದೆ ಅಷ್ಟೇ. ರಥಬೀದಿಯೊಳಗೆ ಅನಂತೇಶ್ವರ ಗುಡಿ ಅದಲ್ಲ? ಹಾಂ, ಹೌದ್ರಿ. ಉಡುಪಿ ಮಠ. ಅದರ ಅಪೋಸಿಟ್ ನಾವು ಉಡುಪಿ ಮಠಕ್ಕೆ ಅಂದರೆ ಎದುರಿಗೆ ನಮ್ಮ ಅಲ್ಲಿ ಉಡುಪಿ ಮಠ, ಇಲ್ಲಿ ನಾವಿದ್ದೀವಿ ಅಂದರೆ ನಮ್ಮ ಲೆಫ್ಟ್ ಸೈಡ್ ಅನಂತೇಶ್ವರ ದೇವಾಲಯ, ಹಿಂದೊಂದು ದೇವಾಲಯದ ಈ ಕಡೆ ಬಾಜುನೇ ದೊಡ್ಡ ಸ್ತಂಭ ಅಲ್ಲ, ಆ ಸ್ತಂಭದ ಎದುರುಗಡೆ ಅನಂತೇಶ್ವರ ದೇವಾಲಯ. ಮೊದಲು ಅಲ್ಲಿ ಹೋಗಿ ಆಮೇಲೆ ಹೋಗ್ಬೇಕು. ಹೌದು, ಪ್ರತೀತಿ ಅದು. ಅದನ್ನೆಲ್ಲ ಇಲ್ಲಿ ಬರ್ತದೆ ಆ್ಯಕ್ಚುಲಿ. ಅದನ್ನು ಹೇಳ್ತಾರೆ ಇಲ್ಲೆಲ್ಲ. ಇಲ್ಲಿ ಬಂದ್ರು ಹಂಗೆ ಹೇಳ್ಯಾರ. ಯಾವ ಕ್ಷೇತ್ರಕ್ಕೆ ಹೋದಾಗ ಯಾವ ದೇವತೆಗಳ ಸಂದರ್ಶನವನ್ನು ಮೊಟ್ಟ ಮೊದಲು ಮಾಡಬೇಕು ಅಂತೂ ತಿಳಿಸ್ಯಾರ. ಈಗ ನಾವು ಕೆಲವೊಂದು ಕಡೆ ಹೋಗಿರ್ತೀವಿ, ರಾಮೇಶ್ವರಕ್ಕೆ ಹೋಗಿರ್ತೀವಿ, ಅಲ್ಲಿ ಭಗವಂತನ ಸಂದರ್ಶನ ಮಾಡಬಾರ್ದೆ, ಕೇವಲ ರುದ್ರದೇವ ಸಮಯ ಹಂಗೆ ಮಾಡಬಾರ್ದು. ರಾಮದೇವರನ್ನೂ ದರ್ಶನ ಮಾಡ್ಕೊಳ್ಬೇಕು, ಪರಮಾತ್ಮ ರುದ್ರದೇವರನ್ನೂ ದರ್ಶನ ಮಾಡ್ಕೊಳ್ಬೇಕು ಅಂತ ಹಿಂಗೆ ಪ್ರತೀತಿ ಹೆಂಗಾಗೋ ಹಂಗೆ. ಈಗ ತಿರುಪತಿಗೆ ಹೋದಾಗ ವರಾಹ ದೇವರನ್ನ ದರ್ಶನ ಮಾಡ್ಕೊಳ್ಬೇಕು. ಹಂಗೆ ಇದನ್ನೆಲ್ಲ ಇಲ್ಲಿ ತಿಳಿಸ್ಯಾರ. ರುದ್ರದೇವರು ಪರಮಾತ್ಮ. ಅನಂತ ಈಶ್ವರ ಅಂದ್ರೆ ಆ ಏನು ಜಗತ್ತಿದೆ, ಅನಂತವಾಗಿರತಕ್ಕಂತಹ ಜಗತ್ತಿಗೆ ಈಶ್ವರ ಅಂದರೆ ಒಡೆಯ. ರುದ್ರದೇವರು ಬರೋದಿಲ್ಲ. ಈಶ್ವರ ಅಂದ್ರೆ ಒಡೆಯ. ಅನಂತ ಎಂಬಂತಹ ನಾಮಕನಾಗಿರತಕ್ಕಂತಹ ಈಶ್ವರ ಅದು ಹೆಂಗದ ಅಂದರೆ ಲಿಂಗದ ರೂಪದೊಳಗೆ ಇದ್ದಾನೆ.
ಅನಂತಾಸನ ಅನಂತ ದೇವಾಲಯ ಅದು ಲಿಂಗ ನೋಡ್ರಿ ಏನು ಲಿಂಗದ ರೂಪದೊಳಗೆ ಅದು ಲಿಂಗದ ರೂಪದೊಳಗೆ ಇದ್ದಿದ್ದಕ್ಕೆ ರುದ್ರದೇವರನ್ನು ಹೋಗ್ಬಿಟ್ರೆ ಭಾಳ ಜನ ಹಂಗಾಗಿ ರುದ್ರದೇವರಲ್ಲ ಅದು ರುದ್ರದೇವರ ಹಾಗೇನೇ ಇದ್ದಾರೆ ಹಾಗಾಗಿ ರುದ್ರದೇವರನ್ನು ಅನ್ಕೊಂಡಿರ್ತಾರೆ ರುದ್ರದೇವರಲ್ಲ ಅನಂತ ಈಶ್ವರ ಅಂದರೆ ಅನಂತ ಜೀವರಾಶಿಗಳಿಗೂ ಈಶ್ವರ ಅಂದರೆ ಯಾರು ಒಡೆಯ ರಾಜ ಅಂತೇಳಿ ಹಾಗಾಗಿ ಅಷ್ಟೇ. ಆಯ್ತಾ ಮತ್ತೇನು ಏನು ಹೇಳಿದೆ ಇದು ಅನಂತೇಶ್ವರ ಆಜ್ಞಾನುಸಾರ ಬರ್ತಾಳೆ. ಬರುತ್ತಿರುವಳು ಅಂದರೆ ಏನಾಯಿತು ಆ ಅನಂತೇಶ್ವರ ಪರಮಾತ್ಮನ ಆಜ್ಞಾನುಸಾರವಾಯಿತು ಈ ಸರೋವರವನ್ನು ಮಾಡುವುದಕ್ಕಾಗಿ ಹಾಗಾಗಿ ಅಧ್ಯಾಹಾರ ಮಾಡ್ಕೊಂಡಿರಲಿಲ್ಲ ಬರುತ್ತಿರುವಳು ಅಂದರೆ ಆ ಗಂಗಾ ಸನ್ನಿಧಾನ ಇಲ್ಲಿಯೂ ಕೂಡ ಬರುತ್ತಿರುವಳು ಅಂತನ್ನುವ ಒಂದು ಅರ್ಥಾನುಸಂಧಾನ ಬರುತ್ತಿರುವಳು ಆಯ್ತಾ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ಬರ್ಕೊಡ್ರಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ಆಯ್ತಾ ರುದ್ರಾದಿ ದೇವಗಣದಿಂದ ಅಥವಾ ರುದ್ರಾದಿ ದೇವತೆಗಳಿಂದ ಹಿಂಗೂ ಬರ್ತದೆ ದೇವಗಣದಿಂದ ದೇವತೆಗಳಿಂದ ಒಟ್ಟು ಪರಿವಾರ ದೇವತೆಗಳು ಅಂತ ಅರ್ಥ ರುದ್ರಾದಿ ದೇವತೆಗಣದಿಂದ ದೇವಗಣದಿಂದ ಸೇವಿತವಾದ ಸರ್ವಪ್ರದೇಶವನ್ನು ಹೊಂದಿರುವ ಅಂದರೆ ರುದ್ರಾದಿ ದೇವಗಣದಿಂದ ಸೇವಿತವಾದ ಆ ಅನಂತೇಶ್ವರ ದೇವಾಲಯ ರುದ್ರದೇವರ ಗಣದಿಂದನೇ ಅದ ಅಲ್ಲಿ ಗಣಪತಿ ಇದ್ದಾನೆ ಅನೇಕ ದೇವತೆಗಳಿದ್ದಾರೆ ಹೌದಿಲ್ಲೋ ಆ ಅನೇಕ ದೇವತೆಗಳಿದ್ದರಿಂದಾಗಿ ಅಲ್ಲೇನಾಗಿದೆ ಅನೇಕ ದೇವತೆಗಳ ಪರಿವಾರನೇ ಅದ ಕೃಷ್ಣ ಆ ಕೃಷ್ಣ ರೂಪದೊಳಗೆ ಅನೇಕ ಭಗವದ್ ರೂಪಗಳು ಅಷ್ಟೇ ಅಲ್ಲ ಅದರ ಜೊತೆಗೆ ರುದ್ರಾದಿ ದೇವಗಣ ಸೇವಿತ ಎಲ್ಲ ದೇವತೆಗಳು ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಪರಮಾತ್ಮನಿಗೆ ಆ ದೇವತೆಗಳು ಆ ಪರಮಾತ್ಮನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ಎಲ್ಲ ಭಾಗಗಳಲ್ಲಿಯೂ ಕೂಡ ಅಂತರ್ಥ ಹಾಗಾಗಿ ರುದ್ರಾಗಿ ದೇವಗಣದಿಂದ ಸೇವಿತವಾದ ಸರ್ವಪ್ರದೇಶವನ್ನು ಹೊಂದಿರುವ ನೀನು ಅಲ್ಲ ಅಲ್ಲಿಯೂ ಕೆಲವೊಂದ್ಸಲ ಹಿಂಗೆ ಇರ್ತದೆ ಕೆಲವೊಂದು ಬೇರೆ ಬೇರೆ ಸಿಗ್ತೀನಿ ಅದಕ್ಕೆ ಇಲ್ಲ ನೀವು ಹೇಳ್ತಿರೋದನ್ನ ನಾನು ಮಾಡ್ತೀನಿ ನೋಡ್ಕೋ ಅಷ್ಟೇ ನಿಂಗೆ ಸರಳ ಆಗ್ತದೆ ನೋಡ್ಕೋ ಏನು ತಪ್ಪಿಲ್ಲ ಅದನ್ನು ಬೈಫಿಟ್ ಮಾಡು ಅಂದರೆ ಇಲ್ಲಿ ಸ್ವಲ್ಪ ಕೆಲವೊಂದು ವಿಶೇಷತೆ ಕೊಟ್ಟಿರ್ತಾರಲ್ಲ ಹಂಗಾಗಿ ಪದಚ್ಛೇದ ಅದು ಇದು ಕೆಲವೊಂದು ಪ್ರಿಂಟ್ ಮಿಸ್ಟೇಕ್ ಇರ್ತಾವೆ ಅದಕ್ಕೆ ಆಯ್ತಾ ರುದ್ರಾದಿ ದೇವತೆಗಳಿಂದ ಸೇವಿತವಾದ ಸರ್ವದೇಶವನ್ನು ಹೊಂದಿರುವ ತದ್ರೂಪ್ಯ ಪೀಠಪುರಂ ನೋಡ್ರಿ ಇಲ್ಲಿ ಈ ಉಡುಪಿಗೆ ಹೋದಾಗ ಏನು ಅರ್ಘ್ಯವನ್ನು ಕೊಡಬೇಕು ಸರೋವರದೊಳಗೆ ಅಂತನ್ನುವುದನ್ನು ಬರೆಸ್ತೀನಿ ಮಧ್ವ ಸರೋವರ ಅದ ಆ ಮಧ್ವ ಸರೋವರದ ಗಂಗಾ ಸರೋವರ ಅಲ್ಲಿ ಏನು ಬರೆಸ್ಬೇಕು ಅಂಥೇಳಿ ಹೇಳ್ತೀನಿ ಏನು ಬರ್ಕೊಳ್ರಿ ತದ್ರೂಪ್ಯ ಪೀಠಪುರಂ ಆಯ್ತದಿಲ್ಲೋ ತ್ರಿಲೋಕ್ಯಂ 3 ಲೋಕಗಳಲ್ಲೂ ಅಥವಾ 3 ಲೋಕಗಳಲ್ಲಿಯೂ ಗಳಲ್ಲೂ ಎರಡೂ ಬರ್ತದೆ 3 ಲೋಕಗಳಲ್ಲಿಯೂ ಗಳಲ್ಲಿಯೂ ಅಂತನ್ನುವುದಕ್ಕೆ ಸ್ವಲ್ಪ ವ್ಯತ್ಯಾಸ ಏನು ಗೊತ್ತೇನ 3 ಲೋಕಗಳಲ್ಲೂ ಅಂದರೆ 3 ಲೋಕಗಳಷ್ಟೇ ಅಂತ ಬರ್ತದೆ 3 ಲೋಕಗಳಲ್ಲಿಯೂ ಆ 3 ಲೋಕಗಳನ್ನು ಬಿಟ್ಟು ಅಂತೂ ಗಳಲ್ಲಿಯೂ ಅಂತ ಅಧ್ಯಾಹಾರ ಒಂದು ಶಬ್ದದೊಳಗೆ ಎಷ್ಟು ವ್ಯತ್ಯಾಸ ನೋಡಿ
ಆಚಾರ್ಯ ತದ್ರೂಪಿ ಪೀಠ್ಯಪುರಂ ಇದು ಬರೆಸಲಿಲ್ಲ. ತದ್ರೂಪ್ಯ ಪೀಠಪುರಂ ಅದನ್ನು ಬರೆಸ್ತೀನಿ. ಹಾಂ ಸರ್. ತದ್ರೂಪ್ಯ ಪೀಠಪುರಂ ಅಂತಹ ರಜತ ಪೀಠಪುರವೆಂಬ ಅಂತಹ ರಜತ ಪೀಠಪುರವೆಂಬ ತದ್ರೂಪ್ಯಪೀಠಪುರಂ ಅಂತಹ ರಜತಪೀಠಪುರವೆಂಬ ಸರ್ವಜನ ಪ್ರಸಿದ್ಧವಾದ ಕ್ಷೇತ್ರವು. ಉಡುಪಿ ಯಾರಿಗೆ ಪ್ರಸಿದ್ಧ ಇಲ್ಲ ಅಂದ್ರೆ ರಾಜರು ಅಷ್ಟು ಇನ್ನೂ ಬರೋದ್ರು ಅಧ್ಯಯನ ಮಾಡಿದರು, ಎಷ್ಟು ಭಕ್ತಿ ಇರಲಿಕ್ಕಿಲ್ಲ ಅವರಿಗೆ. ಬಾಬಾ ಅಂದ್ರೆ ಇಂಥ ಪ್ರಸಿದ್ಧವಾಗಿದ್ದ ಕ್ಷೇತ್ರ ಯಾರಿಗಿಲ್ಲ, ಎಲ್ಲ ಜನ ಬಂದು ಹೋಗ್ತಾರಲ್ಲಿ. ಉಡುಪಿ ತಿರುಪತಿ ಯಾರಿಗೆ ಪ್ರಸಿದ್ಧ ಇರುವುದಿಲ್ಲ? ಅಂತಹ ಪ್ರಸಿದ್ಧವಾದ ಕ್ಷೇತ್ರವು ತ್ರಿಲೋಕ್ಯಾಂ ಮೂರು ಲೋಕಗಳಲ್ಲೂ. ಹಿಂಗೆ ಆ್ಯಕ್ಚುಲಿ ಹಿಂಗೆ ಬರ್ಕೋಬೇಕು. ಆ್ಯಕ್ಚುಲಿ ಹೌದು, ನಾವು ಉಲ್ಟಾ ಬರೆಸಿದ್ದು ಸ್ವಲ್ಪ. ಅಲ್ಲೇನಿಲ್ಲ, ಕಾಟೇನ ಹಾಕೋಬೇಡ್ರಿ, ಅಷ್ಟೇ ಬೇರೆ ಬೇರೆ ಮಾಡ್ಕೊಂಡ್ಬಿಡ್ರಿ. ಮೊದ್ಲು ಯಾವ್ದು ಬರಬೇಕು? ತದ್ರೂಪ್ಯ ಪೀಠ ರಜತಪುರಂ ಅಂತ ಬರಬೇಕು. ಅದರ ನೆಕ್ಸ್ಟ್ ತ್ರಿಲೋಕ್ಯಾಂ ಅಂತ ಬರಬೇಕು ಅಷ್ಟೇ. ಆಯ್ತಾ? ಅಪ್ರತಿಮಂ ಅಪ್ರತಿಮಂ ಆನಂದಭರಿತವಾದ ಅನುಪಮವಾಗಿದೆ. ಆನಂದಭರಿತವಾದ ಅನುಪಮವಾಗಿದೆ. ಅನುಪಮ ಅಂದ್ರೆ ಏನು? ತಾತ್ಕಾಲಿಕ ಬ್ರಹ್ಮ ಅನುಪಮ. ಟ್ರೈ ಮಾಡೋದು ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ. ಅನುಪಮ ಅಂದ್ರೆ ತಮಿಳುನಾಡದವರು ಪ್ರಸಿದ್ಧ ಇರ್ತದೆ. ಅನು ಅಂದ್ರೆ ಹೆಲ್ಪ್, ಇಂಪಾದ ಅನುಪಮ. ಯಾರು? ಅನುಪಮ, ಇಂಪಾದ. ಅಪ್ರತಿಮ ಅಂದರೆ ಶ್ರೇಷ್ಠ ಅಂತಲೂ ಬರುತ್ತಲ್ಲ. ಅಪ್ರತಿಮ ಶ್ರೇಷ್ಠನೂ ಅದ, ಉತ್ತಮವಾದ. ಅಪ್ರತಿಮಂ. ಆಯ್ತಾ? ಸರಿ, ಇಷ್ಟಾಯ್ತು. ಏನು ಹೇಳಿದೆ ನನಗೆ? ಅಷ್ಟೇ ಓದಿಲ್ಲ, ಮುಗಿತಿಲ್ಲ. ತ್ರಿಲೋಕ್ಯಾಂ ಮೂರು ಲೋಕಗಳಲ್ಲೂ ಅಪ್ರತಿಮಂ. ಅಪ್ರತಿಮ ಅನುಪಮವಾಗಿದೆ. ಪ್ರಸಿದ್ಧವಾಗಿರ್ತಕ್ಕಂಥ ಈ ಉಡುಪಾಲಯವು ಭಾರಿ ಅನುಪಮವಾಗಿದೆ, ಅಂದರೆ ಸುಂದರವಾಗಿದೆ. ಎರಡು ಕಣ್ಣುಗಳು ಸಾಲಂಗಿಲ್ಲ ಅಲ್ಲಿ ನೋಡಲಿಕ್ಕೆ. ಅಂತಹ ಈ ಕ್ಷೇತ್ರ ಇಲ್ಲಿ ಕಾವ್ಯಲಿಂಗ ಕಲಿಂಗ ವಿಶೇಷವಾಗಿ ಇದನ್ನು ಅಂದರೆ ಏನು ಹೇಳಿದ್ರು ಗೊತ್ತೇನು? ಅರ್ಥವನ್ನು ಹೇಳ್ತೀನಿ. ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ ಯಾಯಾತಿ ಯದ್ಗತ ಪವಿತ್ರ ಸರೋದುಧಾನಾಪಿ ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಮಪ್ರತಿಮಂ ತ್ರಿಲೋಕ್ಯಾಂ. ಅಂದರೆ ಯಾವ ರೀತಿಯಾಗಿರ್ತಕ್ಕಂತಹ ಕಾಶಿಗೆ ಹೋದಾಗ ಗಂಗಾ ಸ್ನಾನವನ್ನು ಯಾವ ರೀತಿಯಾಗಿ ನಾವು ಮಾಡ್ತೇವೋ, ಆ ಗಂಗಾ ಸ್ನಾನದಿಂದ ನಮ್ಮ ದೇಹ ಶುದ್ಧಿಯಾಗತ್ತೋ ಅದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಕೇವಲ ಶುದ್ಧಿ ಅಂತಷ್ಟೇ ಅಲ್ಲ, ಇಲ್ಲಿ ಮನಸ್ಸು ಶುದ್ಧಿಯಾಗ್ತದೆ, ದೇಹನೂ ಶುದ್ಧಿಯಾಗ್ತದೆ, ಜ್ಞಾನನೂ ಶುದ್ಧಿಯಾಗ್ತದೆ. ಇದು ಒಂಥರ ತ್ರಿವೇಣಿ ಸಂಗಮ ಇದ್ದಂಗೆ. ಅದಕ್ಕಾಗಿ ತ್ರಿಲೋಕ ಅಂದ್ರೆ ತ್ರೈಲೋಕ್ಯಗಳಲ್ಲಿಯೂ ಹೊಂದಿರುವ ಅಂತ ಹೇಳಿದರು. ತ್ರೈಲೋಕ್ಯ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಹೊಂದಿರುವ. ಅರ್ಥ ಆಯ್ತು ರೀ ರವೀಂದ್ರನವ್ರ? ಹಾಂ, ಅಂದರೆ ತ್ರೈಲೋಕ್ಯ ಮೂರು ಲೋಕಗಳಲ್ಲಿ ಬಿಟ್ಟು ನಾವಿದ್ದೀವಿ ಈಗಲ್ಲ. ಮೂರು ಲೋಕಗಳನ್ನು ಬಿಟ್ಟು ಯಾವುದೋ ಒಂದು ಮೂಲೆಗಿದ್ದೀವಿ, ಮೊಬೈಲು ಟಿವಿ ಒಳಗಿದ್ದೀವಿ. ಆದರೆ ನಾವು ಮೂರು ಲೋಕಕ್ಕೆ ಹೋಗ್ಬೇಕಾಗಿದೆ. ಜ್ಞಾನ ಎಂಬಂತಹ ಲೋಕ, ಭಕ್ತಿ ಎಂಬಂತಹ ಲೋಕ ಮತ್ತು ವೈರಾಗ್ಯ ಎಂಬಂತಹ ಲೋಕ. ಅಲ್ರಿ, ನಮಗೆ ಈ ವಯಸ್ಸಕ್ಕೆ ಯಾಕೆ ವೈರಾಗ್ಯ ಇರಬೇಕು? ಯಾವುದ್ರ ಮೇಲೆ ವೈರಾಗ್ಯ ಇರಬೇಕು? ಯಾವುದ್ರ ಮೇಲೆ ವೈರಾಗ್ಯ ಇರಬೇಕು ಅಂದರೆ ಗ್ರಂಥದ ಮೇಲೆ ವೈರಾಗ್ಯ ಅಲ್ಲ, ಅನೇಕ ಏನೇನು ಸುತ್ತಮುತ್ತಲೂ ಆಗಿರ್ತಕ್ಕಂತಹ ವಿಷಯಗಳು, ಲೌಕಿಕಾದಿ ವಿಷಯಗಳೇನಿದೆಯೋ ಅದರಲ್ಲಿ ವೈರಾಗ್ಯ. ಅದರಲ್ಲಿ ಏನಾದರೂ ವೈರಾಗ್ಯ ಇತ್ತು ಅಂತಂದರೆ ನಮಗೆ ಜ್ಞಾನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಸಾಧ್ಯವಿಲ್ಲ.
ಅದನ್ನು ಬಿಟ್ಬಿಡ್ಬೇಕು, ತ್ಯಾಜ್ಯ ಮಾಡಬೇಕು. ಅದನ್ನು ಬಿಟ್ಟು ನಾವು ಭಾರಿ ಬೀಚ್ ಸಿಕ್ತು ಅಂತೇಳಿ ಮಜಾ ಮಾಡ್ಲಿಕ್ಕೆ ಹೋದ್ವಿ ಅಂದರೆ ಗೋವಿಂದ, ವೈರಾಗ್ಯ ಹುಟ್ಟುವುದಿಲ್ಲ. ಅದನ್ನು ಮಾಡು, ಇದನ್ನೂ ಮಾಡು, ಅರ್ಥಾತ್ ಅಲ್ಲೂ ಮಜಾ ಮಾಡು, ಇಲ್ಲೂ ಮಜಾ ಮಾಡು, ಈಕ್ವಲ್. ಆದರೆ ಮಜಾ ಮಾಡಿದ್ದನ್ನು ಅಲ್ಲೇ ಬಿಟ್ಬಿಡ್ಬೇಕು, ಇದನ್ನ ತಲೆಯಾಗಿಟ್ಕೋಬೇಕು. ಇದನ್ನು ವಾದಿರಾಜರು ಹೇಳ್ತಾರೆ. ಇದನ್ನು ವಾದಿರಾಜರು ಎದುರೊಳಗೆ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ತ್ವದಾಜ್ಞಯೋಪಗಾಮೇನ ಯಜೋತ್ರ ಸ್ನಾನೋ ಸಹ ಪೂರ್ಣ ಬುದ್ಧಿನ ತತಃ ಪರಂ 12 ವತ್ಸರಾಂತೆ ಸದಾ ವ್ರಜೇತತ್ ಸಾ ತದುಗ್ರಹ ಕಾಂತಿಂ. ಅಂದ್ರೆ ಈ ದೇಹ ಏನದರೋ, ಈ ದೇಹ ಒಂದು ಸೂರ್ಯನ ಕಾಂತಿಯಿಂದ ಬೆಳೆದಿರ್ತಕ್ಕಂಥ ಈ ದೇಹ, ಆ ಸೂರ್ಯನ ಕಾಂತಿ ಇರ್ತಕ್ಕಂತಹ ಬೆಳೆದಿರ್ತಕ್ಕಂತಹ ದೇಹವನ್ನ ನೀವು ದಯಮಾಡಿ ವ್ಯರ್ಥವನ್ನು ಮಾಡಿಕೊಳ್ಳಬೇಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ತತಃಪರಂ 12 ವತ್ಸರಾಂತೆ, ನಾವು ಒಂದು ಸಲ ಸ್ನಾನವನ್ನು ಮಾಡಿದರೆ 12 ಬಾರಿ ತೀರ್ಥಕ್ಷೇತ್ರಗಳ ಸಂದರ್ಶನೆಯನ್ನು ಮಾಡುವಂತಹ ಒಂದು ಯೋಗ ಆ ಕ್ಷೇತ್ರಕ್ಕೆ ಹೋದಾಗ, ಒಂದೇ ಕ್ಷೇತ್ರಕ್ಕೆ ಹೋದಾಗ ಬರ್ತದೆ ನೋಡಿ. ಅಷ್ಟು ಅನುಸಂಧಾನ, ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನ ವಾದಿರಾಜರು ಮಾಡ್ತಾ ಇದ್ರು. ಅದನ್ನ ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಅಪ್ರತಿಮಂ, ಅನುಪಮವಾಗಿದೆ, ಸುಂದರವಾಗಿದೆ, ಇಂಪಾಗಿ ಆಗಿದೆ. ಅಲ್ಲಿ ಏನಿಲ್ಲ, ಗಿಡ ಮರಗಳಿದೆ, ತಂಪಾದ ಗಾಳಿ, ಸರೋವರ, ಮಧ್ವ ಸರೋವರ, ಗಂಗಾದೇವಿಗೆ ಸನ್ನಿಧಾನ ಏನು ಇದೆಯೋ ಆ ಸನ್ನಿಧಾನೇ ಮಧ್ವ ಸರೋವರಕ್ಕದ. ಅದನ್ನ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಕಾಶಿಗೆ ಯಾರು ಹೋಗಂಗಿಲ್ಲ, ನಡೆದು ಹೋಗ್ಬಿಡ್ತದೆ ಅಂದ್ರೆ ಹೋಗಂಗಿಲ್ಲ ಅಂತಿಲ್ಲ. ಯಾರಿಗೆ ಕಾಶಿ ಕ್ಷೇತ್ರಾದಿಗಳಿಗೆ ಗಂಗಾ ಸ್ನಾನವನ್ನ ಮಾಡುವುದಕ್ಕಾಗಿ ಆಗುವುದಿಲ್ವೋ ಅವರು ಉಡುಪಿಗೆ ಹೋಗಿ ಮಧ್ವ ಸರೋವರ ಸ್ನಾನ ಮಾಡಿಬಿಟ್ರೆ, ಪಾಜಕಕ್ಕೆ ಹೋಗಿ ದಂಡ ಸರೋವರ ಸ್ನಾನ ಮಾಡಿಬಿಟ್ರೆ ಇಷ್ಟು ಪಾವನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೇವಿಸುವ, ಸರ್ವ ಪ್ರದೇಶದಿಂದ ಹೊಂದಿರುವ ಅಂದ್ರೆ ಮತ್ತೇನು ಹೇಳಿದ್ರು, ಯದ್ಗತ ಪವಿತ್ರ ಸರಹ, ಯಾವ ರಜತ ಪೀಠಪುರದಲ್ಲಿರುವ ಪವಿತ್ರವಾದ ಮಧ್ವ ಸರೋವರಕ್ಕೆ ಅಧುನಾಪಿ ಈಗಲೂ ಕೂಡ ಆಯಾತಿ ಮಧ್ವಾಚಾರ್ಯರು ಸ್ನಾನವನ್ನು ಮಾಡುವುದಕ್ಕೆ ಈಗಲೂ ಬರ್ತಾರಂತೆ. ಯದ್ಯಪಿ ಅವರು ಅದೃಶರಾಗ್ಯಾರ, ಬದರಿಗೆ ಹೋಗ್ಯಾರ ಸರಿ, ಆದರೂ ಕೂಡ ಇಲ್ಲಿ ಬಂದು ಸ್ನಾನವನ್ನು ಮಾಡೇ ಹೋಗ್ತಾರೆ ಅಂತ ಅನುಸಂಧಾನವನ್ನು ಇಟ್ಟುಕೊಳ್ಬೇಕು. ಅನುಸಂಧಾನ ಭಕ್ತಿಯನ್ನು ಇಟ್ಟುಕೊಂಡ್ರೆ ಮಾತ್ರ ನಮ್ಮಲ್ಲಿ ಆ ಸರೋವರಕ್ಕಿರುವಂತಹ ಕಾಳಜಿ, ಆ ಸರೋವರದಲ್ಲಿ ಅನತ್ರ ವಿಚಾರಗಳನ್ನು ಮಾಡದೆ ಕೇವಲ ಗಾಯತ್ರಿ ಜಪ, ಸಂಧ್ಯಾವಂದನ, ದೇವರ ಪೂಜಾದಿಗಳನ್ನು ಮಾಡುವುದಕ್ಕೆ ಪರಮಾತ್ಮ ನಮಗೆ ಅವಕಾಶವನ್ನು ಕೊಡುವುದಕ್ಕಾಗಿ ಇದು ಸಾಧ್ಯ ಅಂತ ಹೇಳಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಇದರ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟರು, ಅದರ ವಿಷಯವನ್ನು ತಿಳಿಸಿದರು, ಎರಡನ್ನೂ ಹೇಳಿದರು. ಅರ್ಥ ಆಯ್ತಾ? ಹಾಗಾಗಿ ಅದಕ್ಕಾಗಿ ಸುರಾಣಾಂ ಸರಿತ ದೇವತ ಅಂದ್ರೆ ಸುರಗಳು, ಅಸುರರು, ದೈತ್ಯರು. ಸುರ ಅಂದ್ರೆ ದೇವತೆಗಳು ಅಂತ ಅರ್ಥ. ದೇವನದಿಯಾದ ಗಂಗೆ ಕಾಶೀತಲೇ, ಕಾಶಿ ಕ್ಷೇತ್ರದಲ್ಲಿ ಕೃತಪದಾಪಿ ನೆಲೆಸಿದ್ದಾಳೋ ಆ ರೀತಿಯಾಗಿರ್ತಕ್ಕಂತಹ ಕಾಶಿಯಲ್ಲಿ ಗಂಗಾ ನದಿಯು ಯಾವ ರೀತಿಯಾಗಿರ್ತಕ್ಕಂಥದ್ದು ಇದೇ ನದಿ ಇದೆಯೋ ಅದೇ ನದಿನೇ ಇಲ್ಲಿ ಸನ್ನಿಧಾನ. ಯಾಕೆ ಸನ್ನಿಧಾನ? ಅನೇಕ ವಿಧವಾಗಿರ್ತಕ್ಕಂತಹ ವಿಚಾರಗಳನ್ನು, ಅಷ್ಟೇ ಅಲ್ಲ, ಅವರು ವಾಯುದೇವರವರು, ಭೀಮಸೇನ ದೇವರು ವಾಯುದೇವರು. ಹಾಗಾಗಿ ಅಂಥವರೇ ಒಂದು ಮಧ್ವ ಸರೋವರನ್ನು ನಿರ್ಮಾಣವನ್ನು ಮಾಡಿದಾಗ, ಮಧ್ವ ಸರೋವರನ್ನ ಅವರು ಉದ್ಭವವನ್ನು ಮಾಡಿದಾಗ ಆ ಸನ್ನಿಧಾನದಲ್ಲಿ ಬರಂಗಿಲ್ಲೇನ? ಬರಲೇಬೇಕು. ಉದ್ಭವ ಮಾಡಿದ್ದೆ ಆ ಸನ್ನಿಧಾನ. ಮಾಡಲೇಬೇಕು. ಅದನ್ನ ವಿಶೇಷವಾಗಿ ಭಕ್ತಿಯನ್ನು ಮಾಡಲೇಬೇಕು ಅಂಥೇಳಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಇದನ್ನು ಹೇಳಿದರು. ಅದಕ್ಕಾಗಿ ಮಧ್ವಾಚಾರ್ಯರು ಸುಮಧ್ವಿಜಯ ಹೇಳ್ತಾರೆ, ಯದ್ರೂಪ ಪೀಠ ರಜತ ಪೀಠ ಪುರೇಶರಾಭ್ಯಾಂ. ಅಂದ್ರೆ ಇದನ್ನ ನಾನು ಮಾಡಿದ್ದಲ್ಲ ಸರೋವರ, ಅನಂತೇಶ್ವರನ ದೇವಾಲಯ ಆಜ್ಞೆಯಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಸರೋವರ ಇಲ್ಲಿ ನನಗೆ ನಿರ್ಮಾಣವನ್ನು ಮಾಡುವುದಕ್ಕಾಗಿ ಭಗವಂತನ ಗುರುಗಳ ಅನುಗ್ರಹದಿಂದವಾಯಿತು. ನೋಡ್ರಿ, ಮತ್ತೆ ಇಲ್ಲಿ ಮತ್ತು ಗುರುಗಳ ಒಂದೊಂದು ಹೇಳಿದರು. ವಿನಯ ಇರಬೇಕು ಅದಕ್ಕೆ. ಗುರುಗಳಲ್ಲಿ ವಿನಯ ಇರ್ತದೆ.
ಇದ್ದಾಗಲೂ ಕೂಡ ಅವರು ಯಾರಿಗೆ ಯಾವ ಗುರುಗಳಲ್ಲಿ ಈ ವಿನಯವಿರ್ತದೋ ಆ ಗುರುಗಳು ಬಹಳ ಸಾತ್ವಿಕ ಅಂತ ಅರ್ಥ. ವಿನಯ ಇರಬೇಕು. ವಿದ್ಯಾ ವಿನಯೇನ ಶೋಭತೆ. ಹುಂಬುತನ ಇರಬಾರ್ದು, ವಿದ್ಯೆ ಇರಬೇಕು, ವಿನಯ ಇರಬೇಕು. ಅದಕ್ಕಾಗಿ ಆ ವಿನಯ ಶ್ರೀಮದಾಚಾರ್ಯರಿಗೆ ಭಾರೀ ವಿನಯ ಅಷ್ಟೇ ಅಲ್ಲ, ಗಾಂಭೀರ್ಯ ವಿನಯ ಬಹಳ ಇತ್ತು. ಅವರು ತಂದೆಯವರು ಸಾಲವನ್ನು ಮಾಡಿರ್ತಕ್ಕಂತಹ ಅನೇಕ ಸಾಲಗಳನ್ನು ತೀರಿಸಿ ಅಯ್ಯಪ್ಪ ನಾನು ಕೊಟ್ಟಿಲ್ಲ ಅಂಥೇಳಿ ಹೇಳುವಂತಹ ಪ್ರಸಂಗ ಅವರಲ್ಲಿ ಬಂತು. ಅಷ್ಟು ವಿನಯ ಅವರಲ್ಲಿ. ಅದಕ್ಕಾಗಿ ಆ ವಿನಯವನ್ನು ಯಾರೂ ಮರಿಬಾರದು ನಾವೆಲ್ಲ ಅಂತನ್ನುವ ರೀತಿಯಲ್ಲೂ ಈ ಶ್ಲೋಕವನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ, ಕಾವ್ಯವನ್ನು ಬರೀತಾರೆ. ಹಾಗಾಗಿ ಈ ಮಧ್ವ ಸರೋವರಕ್ಕೆ ಬಂದು ಸ್ನಾನವನ್ನು ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಮಧ್ವ ಸರೋವರ? ನದಿಯಾದ ಗಂಗೆಗೂ ಮತ್ತು ಕಾಶಿಗೂ ಕ್ಷೇತ್ರವಾಗಿರ್ತಕ್ಕಂಥ ಈ ಸರೋವರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಯಾರು ಮುಳುಗ್ತಾರೋ ಎಲ್ಲ ಪಾಪಗಳು ಕೂಡ ನಿವಾರಣೆ ಆಗ್ತದೆ. ತ್ರೈಲೋಕ್ಯ, 3 ಲೋಕ ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ ಎಂಬಂತಹ 3 ಲೋಕಗಳಲ್ಲಿ ನಾವು ಇದ್ದು ಸಾಧನೆಯನ್ನು ಯಾವ ರೀತಿಯಾಗಿ ಪರಮಾತ್ಮನ ಜಾಗಕ್ಕೆ ಹೋದಾಗ, ವೈಕುಂಠಕ್ಕೆ ಹೋದಾಗ ನಮ್ಮ ಪಕ್ಕ ಪರಮಾತ್ಮ ಕೂತಾಗ ನಮಗೆ ಎಷ್ಟು ಫೀಲ್ ಆಗಬೇಕು. ಕನಸಲ್ಲಿ ಪರಮಾತ್ಮ ಬರ್ತಾನೆ. ನರಸಿಂಹದೇವರು ಬಂದ್ರಿ ಕನಸೊಳಗೆ ಹಾ ಅಂತೇಳಿ ನಾವೆಲ್ಲ ಹೇಳ್ಕೊತೀವಿ. ರಾಯರು ಬಂದ್ರಿ ಕನಸೊಳಗೆ ಎಷ್ಟು ಆನಂದ ಆಗ್ತದಪ್ಪ ಹೇಳಿದ್ರೆ ಹೌದಿಲ್ಲ? ಅಷ್ಟು ಆನಂದವಾಗ್ತದೋ ಅಂತಹ ಆನಂದನೂ ಕೂಡ ಇಲ್ಲಿರ್ಬೇಕು ಅಂತನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಶ್ರೀಕೃಷ್ಣಾರ್ಪಣಮಸ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಯಾರಿಗೆ ಅರ್ಥ ಆಗಿಲ್ಲ ಅಂದರೆ ಹೇಳ್ರಿ ಮತ್ತೆ. ಸರಿ ಶ್ರೀಕೃಷ್ಣಾರ್ಪಣಮಸ್ತು.